ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುಂ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುದೇಶ್ನಾದೇವಿಗೆ ಇದ್ದ ವೃತ್ತಾಂತವನ್ನು ತಿಳಿಸಿ, ಅಂದರೆ ಮುಂದೆ ನಡೆಯತಕ್ಕಂಥದ್ದು ಈಗ ನಡೆದಿತ್ತು, ಈ ವೃತ್ತಾಂತವನ್ನು ತಿಳಿಸಿ ದುಃಖದಿಂದ ಕೀಚಕನ ವಧೆಗೋಸ್ಕರವಾಗಿ ವೃತದೀಕ್ಷೆಯನ್ನು ತೊಟ್ಟಿದ್ದಾಳು. ಅಂದರೆ ಮಾನಸಿಕವಾಗಿ ಒಂದು ದೃಢತರವಾದಂಥ ಒಂದು ಸಂಕಲ್ಪ, ಮನಸ ದೃಢಭೂತವಾದಂತಹ ಒಂದು ಸಂಕಲ್ಪ. ಅದು ಯಾವ ಕ್ರಮದ್ದು ಅಂತಂದರೆ ಕೀಚಕನ ಸಂಹಾರ ಆಗಲೇಬೇಕು. ಈ ಮಾನಸಿಕವಾದಂತಹ ದಾರ್ಢ್ಯ ಏನಿದೆಯಲ್ಲ, ಅದು ಕಾರ್ಯವನ್ನು ಏನು ಮಾಡಿಬಿಡ್ತದೆ ಅಂದರೆ ಸಾಧಿಸಿಕೊಡ್ತದೆ. ಮನುಷ್ಯ ತಾನು ಸತ್ಕರ್ಮವನ್ನು ಮಾಡ್ತೀನಿ ಅಂತ ಹೊರಟಾಗ ಮನಸ ದೃಢತೆ ಇರಲಿಲ್ಲ ಅಂತಾದರೆ ಏನಾಗ್ತಾನೆ, ಕಾರ್ಯವನ್ನು ಸಾಧಿಸಲಿಕ್ಕೆ ಅಸಮರ್ಥನಾಗ್ತಾನೆ. ಕಾರ್ಯ ಸಾಧನೆಗೆ ಪೂರ್ವಭಾವಿಯಾದಂತಹ ಸಿದ್ಧತೆ ಯಾವುದು ಅಂದರೆ ಮನೋದಾರ್ಢ್ಯ. ಹೃದ್ರೋಗಿಯೊಬ್ಬ ತುಂಬ ಭಯಪಟ್ಬಿಟ್ಟಿದ್ದಂತೆ. ಮನೆಯವರೆಲ್ಲ ತುಂಬ ಧೈರ್ಯ ಹೇಳಿದರು.
ಎಷ್ಟು ಧೈರ್ಯ ಹೇಳಿದರು ಅಂದರೆ, ನೀ ಏನು ಭಯಪಡಬೇಡ, ಯಾರ ಹತ್ರ ಕರ್ಕೊಂಡು ಹೋಗ್ತಿದ್ದೀವಲ್ಲ ಅವನು ಖಂಡಿತ ನಿನ್ನನ್ನು ವಾಸಿ ಮಾಡದೇ ಇರಲಿಕ್ಕೆ ಅವಕಾಶವೇ ಇಲ್ಲ. ಅವನ ಹತ್ರ ಬಂದಿರೋರು ಎಲ್ಲರೂ ಕೂಡ ಹುಷಾರಾಗಿ ಎದ್ದು ಓಡಾಡಿದ್ದಾರೆ. ಅವನೊಂಥರ ಹೇಗೆ ಅಂತಂದರೆ, ಅನೇಕರಿಗೆ ನಿನ್ನಕ್ಕಿಂತಲೂ ಕೆಟ್ಟದಾದ ಪರಿಸ್ಥಿತಿಯಲ್ಲಿರುವಂಥವ್ರಿಗೆ ಜೀವನ ದಾನವನ್ನು ಮಾಡಿಬಿಟ್ಟಿದ್ದಾನೆ. ಧೈರ್ಯದಿಂದ ಇರು, ಏನೂ ಆಗೋದಿಲ್ಲ ಅಂತ ತುಂಬ ಧೈರ್ಯವನ್ನು ತುಂಬಿದರು. ಏನೂ ಆಗೋದಿಲ್ಲ, ನೀನು ಬೇಕಾದರೆ ನಿನಗೆ ನಡೆಯುವಂತಹ ಚಿಕಿತ್ಸೆಯನ್ನು ನೀನೇ ನೋಡ್ಬೋದು ಅಂತೆಲ್ಲ ಧೈರ್ಯ ಕೊಟ್ಟರು. ಇವರು ಧೈರ್ಯ ಯಾವ ರೀತಿ ತುಂಬಿಬಿಟ್ರು ಅಂತಂದರೆ, ಮುಂದಕ್ಕೆ ಉತ್ತರ ಕುಮಾರನಿಗೆ ಅರ್ಜುನ ಧೈರ್ಯ ತುಂಬಿಸಿ ಕರ್ಕೊಂಡು ಹೋಗ್ತಾನೆ. ಆ ರೀತಿ ಧೈರ್ಯ ತುಂಬಿಸಿ ಕರ್ಕೊಂಡು ಹೋದರು. ಇವನಿಗೆ ಆಗದೇ ಇದ್ದವನೊಬ್ಬವನಿದ್ದ, ಈ ರೋಗಿಗೆ ಆಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವನೇನೂ ಮಾಡಲಿಲ್ಲ. ಇಷ್ಟೆಲ್ಲ ಧೈರ್ಯ ತುಂಬಿಸೋದ ನಂತರದಲ್ಲಿ ಸುಮ್ಮನೆ ಬಂದ, ಕಿವಿಯಲ್ಲಿ ನಿಧಾನ ಹೇಳ್ದ, ಡಾಕ್ಟ್ರ್ ಬಗ್ಗೆ ಎಲ್ಲರೂ ಏನು ಹೇಳಿದ್ದಾರೆ ಅದು ಸತ್ಯವಾದದ್ದೇ, ಏನು ಸುಳ್ಳಿಲ್ಲ. ಆದರೆ ಒಂದೇ ಒಂದು ಏನಂದರೆ, ಈ 3 ದಿವಸದಿಂದ ಅವನಿಗೊಂದು ಸಮಸ್ಯೆ ಆಗಿದೆ. ಅವನ ಮಗ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟಿದ್ದಾನೆ, ಆದ್ದರಿಂದ ಅವನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ಬಿಟ್ಟ. ಅವನು ದೊಡ್ಡ ವೈದ್ಯ, ಅವನು ಸಾಕಷ್ಟು ಜನರನ್ನು ವಾಸಿ ಮಾಡಿದ್ದಾನೆ, ಎಲ್ಲ ಸತ್ಯ. ಏನಪ್ಪ ಅಂದರೆ 3 ದಿವಸದಿಂದ ಅವನ ಮನಸ್ಸು ಸರಿ ಇಲ್ಲ, ಅವನು ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಅಂತ ಹೇಳೋದ. ಇಷ್ಟೇ. ಮುಂದೆ ಇವನನ್ನು ಕರ್ಕೊಂಡು ಹೋಗಿ ಮಲಗಿಸಿದರು ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ. ಅವನು ಇನ್ನೂ ಬಂದು ಏನೂ ಮಾಡೇ ಇರಲಿಲ್ಲ, ಹೃದಯಾಘಾತ ಆಗಿ ಹೋಗೇ ಬಿಟ್ಟ. ಮನೋಬಲ ಏನಿದೆಯಲ್ಲ ತುಂಬ ದೊಡ್ಡದು. ಅದು ಎಷ್ಟು ದೊಡ್ಡದು ಅಂತಂದರೆ, ಅದು ಎಂಥೆಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತದೆ, ಇಲ್ಲದೇ ಇರುವ ಸಮಸ್ಯೆಯನ್ನು ಹುಟ್ಟಾಕ್ತದೆ. ಕಾರ್ಯ ಸಾಧನೆಯನ್ನು ಮಾಡ್ಕೋಬೇಕು ಅಂತ ಅನ್ನೋನು ಮೊದಲು ಏನು ಮಾಡಬೇಕಂದ್ರೆ, ಮನೋಬಲವನ್ನು ಸಂಪಾದನೆ ಮಾಡಬೇಕು. ಏನೇ ಬರಲಿ, ನಾನು ಇದನ್ನು ಸಾಧಿಸ್ಕೊಳ್ತೀನಿ ಅಂತನ್ನುವಂತಹ ಮನೋಬಲ ಇದ್ದರೆ ಆಗ ಕಾರ್ಯ ಸಾಧನೆ ಸುಲಭ. ಒಂದು ವೇಳೆ ಆ ಮನೋಬಲ ಇಲ್ಲದೇನೆ ಇನ್ನುಳಿದಿರ್ತಕ್ಕಂತಹ ಎಲ್ಲ ವಿಧವಾದಂತಹ ಸಾಧನ ಸಾಮಗ್ರಿಗಳು ಇದ್ದರೂ ಕೂಡ ಆ ಕಾರ್ಯ ವೈಫಲ್ಯ ಹೊಂದೋದೇ ಹೆಚ್ಚು. ಭಾಗಶಃ ಯೋಚನೆ ಮಾಡಿದರೆ ಅನೇಕ ಸಂದರ್ಭದಲ್ಲಿ ಮನೋಬಲ ಇಲ್ಲದೇನೆ ಕಾರ್ಯಗಳು ಕೆಟ್ಟು ಹೋಗ್ಬಿಡ್ತವೆ. ದ್ರೌಪದಿ ದೇವಿ ವಾಸ್ತವದಲ್ಲಿ ಕೀಚಕನನ್ನು ತಾನು ಸಂಹಾರ ಮಾಡೋದಲ್ಲ, ಕೀಚಕನನ್ನು ಬೇರೆಯವರ ಕಡೆಯಿಂದ ಸಂಹಾರ ಮಾಡಿಸ್ಲಿಕ್ಕೆ ತಾನು ಸಂಕಲ್ಪ ಮಾಡಿದ್ವಿ. ನೋಡಿ, ತಾನೇ ಮಾಡೋದೇನಿದೆಯಲ್ಲ ಅದು ಯಥಾಕಥಂಚಿತ್ ಮನೋಬಲವನ್ನು ತಗೊಂಡು ಮಾಡಿಬಿಡ್ಬೋದು. ಆದರೆ ಇನ್ನೊಬ್ಬರು ಮಾಡಬೇಕಾಗಿರುವಂಥದ್ದು, ಇನ್ನೊಬ್ಬರಿಗೆ ಅದರ ಅವಶ್ಯಕತೆ ಏನಾಗಬೇಕು, ತುಂಬ ದೃಢತರವಾಗಿ ಬರಬೇಕು. ಉದಾಹರಣೆಗೆ ಇದಕ್ಕೆ ವಿರುದ್ಧವಾದಂತಹ ಒಂದು ದೃಷ್ಟಾಂತವನ್ನು ಕೊಡ್ತೀನಿ. ಅರಣ್ಯದಲ್ಲಿ ಪರಮಾತ್ಮ ಸೀತಾದೇವಿಯ ಜೊತೆಗೆ, ರಾಮಚಂದ್ರ ಸೀತಾದೇವಿಯ ಜೊತೆಗೆ ಇರಬೇಕಾದ್ರೆ ಶೂರ್ಪಣಖೆ ಬಂದು, ಶೂರ್ಪಣಖಿಗೆ ಪರಮಾತ್ಮನನ್ನು ನೋಡಿದ ಕ್ಷಣಕ್ಕೆ ಮದುವೆ ಆಗಬೇಕು ಅಂತ ಬುದ್ಧಿ ಬಂತು. ಶ್ರೀಮದಾಚಾರ್ಯ ತುಂಬ ಕಟುಹಾಸ್ಯವನ್ನು ಮಾಡ್ತಾರೆ. ಹಾಸ್ಯದಲ್ಲಿ ಅನೇಕ ಬಗೆ ಇದೆ. ಕಟುಹಾಸ್ಯ, ಸುಹಾಸ್ಯ, ಅಪಹಾಸ್ಯ, ತಿಳಿಹಾಸ್ಯ, ಲಘುಹಾಸ್ಯ ಅಂತ ಅನೇಕ ಕ್ರಮ ಇದೆ. ಅದರಲ್ಲಿ ಕಟುಹಾಸ್ಯವನ್ನು ಮಾಡ್ತಾರೆ. ಹೆಂಗಿತ್ತು ಆ ದೃಶ್ಯ ಅಂದರೆ, ಅವಸರದಿಂದ ಪೂರ್ಣಿಮೆಯ ಚಂದ್ರನನ್ನು ರಾವು ಹೋಗಿ ಮುತ್ತಿಕ್ಲಿಕ್ಕೆ ಹೋದ್ರೆ ಹೆಂಗಿರ್ತದಲ್ಲ ಹಂಗಿತ್ತಂತೆ. ಪೂರ್ಣಚಂದ್ರನಂತೆ ಇರತಕ್ಕಂತಹ ಪರಮಾತ್ಮನ ಹತ್ತಿರದಲ್ಲಿ ಅತ್ಯಂತ ವಿಕೃತ ಸ್ತ್ರೀ
ವಿಧವಾ ಸ್ತ್ರೀ, ವಿಕೃತ ಸ್ತ್ರೀ, ಇಂಥವಳು ಪರಮಾತ್ಮನನ್ನು ಮದುವೆ ಆಗಬೇಕು ಅಂತ ಬಂದರೆ ಹಿಂಗೆ ಕಾಣಿಸ್ತಿತ್ತಂತ. ಅವಳಿಗೆ ಮದುವೆ ಆಗಬೇಕು ಅಂತ ಬಯಕೆ. ಆವಾಗೊಂದು ಅಲಿಖಿತ ಒಪ್ಪಂದ ಇತ್ತು. ರಾಮಾಯಣ ಕಾಲದಲ್ಲಿ ಸಾಮಾನ್ಯವಾಗಿ ಶೂರ್ಪಣಖಿಯಂತಹ ವ್ಯಕ್ತಿಗೆ, ಹೆಣ್ಮಗಳಿಗೆ ಪರಮಾತ್ಮ ತನ್ನ ತಮ್ಮನಿಗೆ ಹೇಳಿಬಿಟ್ಟು ಅವಳು ಕಿವಿ ಮೂಗು ಕತ್ತರಿಸಿದ ಅಂದರೆ ಇದು ಎಂಥದ್ರಿ, ಇದು ಕೇಳಲಿಕ್ಕೆ ಅಸಹ್ಯವಾಗಿದೆ. ಹೆಣ್ಣು ಮಕ್ಕಳು ಎಂದಿಗೂ ದಂಡಾರ್ಹರು ಅಲ್ಲ ಅಂತ ನೀವು ಹೇಳ್ತೀರಿ, ನಿಮ್ಮ ದೇವರೇ ಈ ರೀತಿ ಮಾಡಿದ್ದಾನೆ ಅಂದರೆ ಏನಿದೆ ಅಸಹ್ಯ ಅಂತ ಹೇಳಿ ಎಲ್ಲರೂ ಮುಖ ಸಿಂಡ್ರಿಸ್ತಾರೆ. ಆದರೆ ಪರಮಾತ್ಮ ಅದನ್ನು ಆದೇಶ ಮಾಡಬೇಕು ಅಂದರೆ ತತ್ಪೂರ್ವಭಾವಿಯಾಗಿ ಏನಿತ್ತು ಅಂತ ಸ್ವಲ್ಪ ತಿಳ್ಕೊಬೇಕು. ಯಾಕೆ ಆ ರೀತಿ ಆದೇಶ ಮಾಡ್ದ? ಭಗವಂತನಂತಹ ರಾಮಾವತಾರದಲ್ಲಿ ಮರ್ಯಾದಾ ಪುರುಷೋತ್ತಮ ಅಂತ ವಿಖ್ಯಾತನಾದಂತಹ ಪರಮಾತ್ಮ ತನ್ನ ಚರಿತ್ರೆಗೆ ಲೇಷ ಕಳಂಕ ಇಲ್ಲದೇ ಇರುವ ಹಾಗೆ ಜಗತ್ತಿನಲ್ಲಿ ತನ್ನನ್ನು ತಾನು ತೋರಿಸಿಕೊಂಡಿರತಕ್ಕಂಥ ಅವತಾರ ಅದು. ಕೃಷ್ಣಾವತಾರದಲ್ಲಿ ಆದರೆ ಡಿಸ್ಪ್ಯೂಟ್ಗಳು ತುಂಬ ಇದೆ ಅಂತ ಅಂದ್ಕೊಳ್ಳಿ. ಸರಿ ಅಂತ ಒಬ್ಬರಂದ್ರೆ ತಪ್ಪು ಅಂತ ಅನ್ಲಿಕ್ಕೆ 4 ಜನ. ಅಂಥತಃ ನಾವು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ. ಆದರೆ ಅಲ್ಲಿ ವೈರುಧ್ಯತೆಗೆ ತುಂಬ ಅವಕಾಶಗಳಿದೆ. ರಾಮಾವತಾರದಲ್ಲಿ ಆ ರೀತಿ ಇಲ್ಲ. ಆದರೂ ಇದೊಂದು ಈ ಶೂರ್ಪಣಖಿಯ ವ್ಯವಸ್ಥೆ ಏನಾಗ್ಬಿಟ್ಟಿದೆ, ಪರಮಾತ್ಮನಂತಹ ವ್ಯಕ್ತಿ ಶೂರ್ಪಣಖಿಗೆ ಯಾಕೆ ಆ ರೀತಿ ಆದೇಶವನ್ನು ಮಾಡ್ದ ಅಂತನ್ನುವಂಥ ಒಂದು ಪ್ರಶ್ನೆ ಬಾಧಿಸ್ತದಲ್ವ. ಅದಕ್ಕೆ ರಾಮಾಯಣ ಸ್ವಲ್ಪ ಹಿಂದೆ ನೋಡಿದರೆ ಗೊತ್ತಾಗ್ತದೆ. ಶೂರ್ಪಣಖಿ ಈ ವಿಧವಾದಂತಹ ದುರ್ವೃತ್ತಕ್ಕೇನು ಕಾರಣ ಅಂತಂದ್ರೆ ರಾವಣ ಕೊಟ್ಟಿರತಕ್ಕಂಥ ವರ, ಅದು ಅವಳ ಈ ದುರ್ವೃತ್ತಕ್ಕೆ ಕಾರಣವಾಗುತ್ತೆ. ಏನು ಮಾಡಿದ್ಲು ಶೂರ್ಪಣಖಿ ಅಂತ ಅಂದರೆ, ಅವಳು ರಾವಣನ ತಂಗಿ. 4 ಜನ ಇವರು: ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖಿ. ಈ ರಾವಣನ ತಂಗಿಯಾದಂತಹ ಶೂರ್ಪಣಖಿಗೆ ದಾನವ ವೀರನಾದಂತಹ ವಿದ್ಯುಜ್ಜಿಹ್ವ ಅಂತನ್ನೋನು ಒಬ್ಬವನು ಗಂಡ. ಆ ವಿದ್ಯುಜ್ಜಿಹ್ವನ ಜೊತೆಗೆ ಇವಳು ಸಂಸಾರವನ್ನು ಮಾಡಿಕೊಂಡು ಲಂಕೆಯಲ್ಲೇ ಇದ್ಲಿವಳು. ಅಂದರೆ ಯಾವಾಗಲೂ ತವ್ರ ಮನೆಯಲ್ಲೇ, ಗಂಡನೂ ಮನೆ ಅಳಿಯ, ಹೆಂಡತಿ ಮನೆ ಮಗಳು. ಒಂದಾವರ್ತಿ ರಾವಣನಿಗೆ ಗಂಧರ್ವ ಸ್ತ್ರೀಯರನ್ನ ಮದುವೆ ಆಗಬೇಕು ಅಂತ ಚಪಲ ಹುಡ್ತಾನೆ. ಅವನು ಯಾವ ಕಾಲಕ್ಕೆ ಏನು ಹುಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಬಲ ವಿಪರೀತವಾದಂಥದ್ದು, ಅಧಿಕಾರ ಜೊತೆಗೆ ಅಹಂಕಾರ, ಅದರ ಮೇಲೆ ವರದಿಂದ ಉನ್ಮತ್ತತನ. ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ. ಮೊದಲೇ ಕೋತಿ ಸ್ವಭಾವದಲ್ಲಿ ಅದು ಚೇಷ್ಟೆ ಮಾಡೋದು ಅಂತ ಹೇಳಿ ವಿಖ್ಯಾತಿ. ಯಾಕೆ ಹಿಂಗಿದ್ದಾರೆ ಅಂದರೆ ಕೋತಿ ಸ್ವಭಾವ ರೀ ಅಂತಾರಲ್ಲ, ಮೊದಲೇ ಕೋತಿ. ಅದರ ಮೇಲೆ ಆಕಸ್ಮಿಕವಾಗಿ ಆ ಕೋತಿಗೆ ಮದ್ಯಪಾನ ಮಾಡಿಸ್ಬಿಟ್ರೆ, ಸ್ವಭಾವತಃ ಚೇಷ್ಟೆ ಅಂದರೆ ಹೆಂಡ ಕುಡಿದ್ಬಿಟ್ರೆ ಇನ್ನೇನು ಹಂಗೆ ಆಡ. ಮನುಷ್ಯರೇ ಕುಡಿದ್ರೆ ಅದ್ರ ಥರ ಆಡ್ತಾರಂತೆ, ಇನ್ನು ಅದೇ ಕುಡಿದ್ಬಿಟ್ರೆ ಇನ್ನೇ ಹಂಗೆ ಆಡಬೇಕು. ಇದರ ಮಧ್ಯದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗೆ ಭಾಳ ನೋವು ಆದ್ರೆ ಕುಣಿತಾನೆ, ಉರಿ ಆದ್ರೆ ಕುಣಿತಾನೆ. ಅದರಲ್ಲಿ ಚೇಳು ಕಡಿದ್ರೆ ತುಂಬ ಉರಿ ಆಗತ್ತಂತೆ. ಇಂಥ ಕೋತಿಗೆ ಚೇಳು ಕಚ್ಚಿಸ್ಬಿಟ್ರೆ, ಅದರ ಮೇಲೆ ಆ ಕೋತಿಯಲ್ಲಿ ಏನಾದ್ರೂ ಭೂತಾವೇಶ ಆದರೆ ನೋಡ್ರಿ, ಒಂದೊಂದಕ್ಕಿಂತ ಒಂದೊಂದು 100 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಒಂದರಕ್ಕಿಂತ ಒಂದು ಅನರ್ಥಕಾರಿಯಾದಂಥದ್ದು. ಹಂಗೆ ರಾವಣ ಸ್ವರೂಪತಃ ಬಲಿಷ್ಠ, ಅದರ ಮೇಲೆ ಅವನಿಗೆ ವರ, ಅದರ ಮೇಲೆ ಆ ವರದ ಮೇಲೆ ಏನಪ್ಪ ಅಂತಂದರೆ ಅವಿವೇಕ್ತನ. ಯೌವನಂ ಧನಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ. ಮೊದಲನೇದ್ದು ಯೌವನ ಬಂತಿರೋ ಹಾಗೇನೆ ಎಲ್ರಿಗೂ ಏನಾಗ್ತದೆ ಅಂದರೆ ಒಂಥರ ಶರೀರದಲ್ಲಿ ಹುಮ್ಮಸ್ಸು, ನನಗೆ ಯಾರು ಎದುರಿಗೆ ಅಂಥೇಳಿ ಅಡ್ಡಾಡ್ತಾರಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹಾಸ್ಯ ಮಾಡ್ತಾರೆ, ಮೀಸೆ ಬಂದರೆ ದೇಶ ಕಾಣೋದಿಲ್ಲ ಅಂಥೇಳಿ. ಆದ್ದರಿಂದ ಮೊದಲೇ ಯೌವನ,
ಎರಡನೇದ್ದು ಧನ ಸಂಪತ್ತಿ. ಅವ ಕುಬೇರನ ಅಭಿಮಾನಿ ಸ್ಥಳ ಅದು ಲಂಕಾನಗರಿ ಅನ್ನೋದು. ಮೊದಲು ಕುಬೇರ ಇದ್ದಲ್ಲಿ. ಧನ ಸಂಪತ್ತಿ. ಇದರ ಮೇಲೆ ವರಬಲದಿಂದ ಪ್ರಾಪ್ತವಾದಂತಹ ಅಧಿಕಾರ. ಇದಕ್ಕೆಲ್ಲ ಕಿರೀಟಪ್ರಾಯವಾಗಿ ಅವಿವೇಕತನ. ಹೆಂಗೆ ಒಂದೊಂದು ಎಷ್ಟು ಬಾಧಕವಾದಂಥದ್ದು. ಕೋತಿಯ ಕ್ರಮ ಹೆಂಗೋ ರಾವಣನ ಕ್ರಮನೂ ಹಾಗೆ. ಹೀಗಿರುವಂತಹ ರಾವಣನಿಗೆ ಗಂಧರ್ವ ಸ್ತ್ರೀಯನ್ನು ಒಬ್ಬಳನ್ನು ಮದುವೆ ಮಾಡ್ಕೋಬೇಕು ಅಂತ ಒಂದು ಬುದ್ಧಿ ಹುಡ್ತು. ಚಪಲ. ಜಗತ್ತಿನಲ್ಲಿ ಯಾವ್ದಾವ್ದು ಚೆನ್ನಾಗಿದೆ ಅದು ನನಗೆ ಬೇಕು ಅನ್ನೋದೇ ರಾವಣನ ಸ್ವಭಾವ. ಅದು ಯಾರಿಗಾರ ಇದ್ದರೆ ರಾವಣಾಚಾರ ಅನುಗ್ರಹ ಇದೆ ಅಂತ ತಿಳ್ಕೊಬೋದು ಬೇಕಾದ್ರೆ. ಅದಕ್ಕಾಗಿ ಏನು ಮಾಡಿದ, ಗಂಧರ್ವರ ಮೇಲೆ ದಂಡೆತ್ತಿ ಹೋಗ್ಬೇಕು ಅವನು. ಹೋದ ಗಂಧರ್ವ ನಗರಕ್ಕೆ. ಗಂಧರ್ವರ ಮೇಲೆ ದಂಡೆತ್ತಿ ಹೋದ. ಯುದ್ಧ ನಡೀತಾ ಇತ್ತು. ಅವರು ರಾವಣನ ಸೈನ್ಯದ ಮುಂದೆ ಗಂಧರ್ವರಿಗೆ ಇವನಿಗಿರುವಂಥ ವರಬಲ, ವಾಸ್ತವದಲ್ಲೇ ಅವರು ಪ್ರತಾಪಶಾಲಿಗಳು ಗಂಧರ್ವರು. ಆದರೆ ಈ ವರಬಲದ ನಿಮಿತ್ತವಾಗಿ ರಾವಣನ ಎದುರಿಗೆ ಅವರಿಗೆ ನಿಲ್ಲಕ್ಕಾಗಲಿಲ್ಲ. ಅವರೊಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರು. ಏನು ಮಾಡಿದರು ಅಂದರೆ, ರಾವಣನಿಗೆ ಸ್ವಜನರು ಪರಜನರ ಹಾಗೆ, ಪರಜನರು ಸ್ವಜನರ ಹಾಗೆ ಕಾಣೋ ಹಂಗೆ ಮಾಡಿಟ್ರು. ನೋಡ್ರಿ ಬುದ್ಧಿವಂತ ಎಂಥ ಕೆಲಸ ಮಾಡ್ತಾನೆ ಅಂತ. ಏನಿಲ್ಲ, ತನ್ನ ಜನ ಅವನಿಗೆ ಗಂಧರ್ವರ ಥರ ಕಾಣಿಸ್ಬೇಕು, ಗಂಧರ್ವರು ತನ್ನ ಜನರ ಥರ ಕಾಣಿಸ್ಬೇಕು. ಅಂಥದ್ದೊಂದು ಅಸ್ತ್ರ, ಅದಕ್ಕೆ ಸಂಮೋಹನ ಅಸ್ತ್ರ ಅಂತ ಕರೀತಾರೆ. ಆ ಅಸ್ತ್ರವನ್ನು ಒಬ್ಬ ಗಂಧರ್ವ ಬಿಟ್ಟ ತಕ್ಷಣ ರಾವಣ ಏನು ಮಾಡ್ದ ಅಂತಂದರೆ, ಪ್ರತಾಪಶಾಲಿ ರಾವಣ ಯಥೇಚ್ಛ ಯುದ್ಧ ಮಾಡ್ತಿದ್ದ. ಗಂಧರ್ವರು ಸುಮ್ಮನೆ ಯುದ್ಧ ಮಾಡ್ದಂಗೆ ನಟನೆ ಮಾಡ್ತಾ ಇದ್ದರು. ಯಾರು ಸಾಯ್ತಾ ಇದ್ದರು ಅಂದರೆ ಪದೇ 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 ರಾವಣನ ಸೈನ್ಯನೇ ಸಾಯ್ತಾ ಹೋಯಿತು. ಯಾಕೆಂದರೆ ರಾವಣ ಯಾರನ್ನ ಕೊಲ್ತಿದ್ದ ಅಂದರೆ ತನ್ನವ್ರನ್ನೇ ಕೊಲ್ತಾ ಇದ್ದ. ಅವ್ರಿಗೇನು ನಷ್ಟ? ನಾ ಮೊದಲೇ ಹೇಳಿದ್ನಲ್ಲ, ಸ್ವಜನರು ಪರಜನರ ಹಾಗೆ, ಪರಜನರು ಸ್ವಜನರ ಹಾಗೆ ಕಾಣೋ ಮಾಡಿಟ್ರು. ಯಥೇಚ್ಛ ಜನ ಸಾಯ್ತಾ ಇದ್ರು. ಸುಮಾರಷ್ಟು ಜನ ಸತ್ರೂ ಕೂಡ ಎಷ್ಟು ಜನ ಗಂಧರ್ವರಿದ್ದಾರೆ, ಇವರಿನ್ನೂ ಸಾಯೋದು ಮುಗಿತಾನೇ ಇಲ್ಲಲ್ಲ ಅಂತ ರಾವಣ ಯೋಚನೆ ಮಾಡತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗ್ತಿರಬೇಕಾದ್ರೆ, ರಾವಣನ ಹತ್ರ ಒಬ್ಬವನು ಬುದ್ಧಿವಂತನಾದ ಮಂತ್ರಿ ಇದ್ದ, ಮಕರಾಕ್ಷ ಅಂಥೇಳಿ. ಒಂದು ಸ್ವಲ್ಪ ಬುದ್ಧಿವಂತ. ಅವನು ನಾವು ಈ ಯುದ್ಧವನ್ನು ಆರಂಭ ಮಾಡಿದ್ದು ಹೆಂಗೆ, ನಡೀತಿರೋದು ಹೆಂಗೆ, ಯುದ್ಧ ಯಾವ ಕ್ರಮದಲ್ಲಿ ಸಾಗ್ತಾ ಇದೆ, ನಮ್ಮ ರಾವಣ ಯಾರನ್ನು ಕೊಲ್ತಿದ್ದಾನೆ ಅಂತ ಯೋಚನೆ ಮಾಡಿದರೆ, ರಾವಣ ಯಾರನ್ನು ಕೊಲ್ತಿದ್ದಾನೆ ಅಂದರೆ ತನ್ನ ಬಗಲಿಗೆ ನಿಂತವ್ರನ್ನೇ ಕೊಲ್ತಾ ಇದ್ದಾನೆ. ಯಾರವರು ಅಂತ ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ಗಂಧರ್ವರ ಸೈನ್ಯ ಇಷ್ಟು ಪ್ರಮಾಣದ್ದಿರಲಿಲ್ಲ, ನಮ್ಮ ಸೈನ್ಯ ಬಹಳ ಪ್ರಮಾಣದ್ದಿತ್ತು ಅಂತ ಹೇಳಿ ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಯಿತು ಸೂಕ್ಷ್ಮ ಏನು ನಡೆದಿದೆ ಅಂತ. ಅದಕ್ಕಾಗಿ ಅವ ರಾವಣನ ಹತ್ರ ಹೋದ. ರಾವಣ ಹೊಡಿಲಿಕ್ಕೆ ಅಂತ ಕತ್ತಿದೆ, ತಾಳು ಅಂತಂದ. ಯಾಕೆ ಅಂತ ಕೇಳ್ದೆ, ಗಂಧರ್ವ ನೀನು ಕೊಲ್ಬಾರ್ದು ಯಾಕೆ ಅಂತ. ಅದಕ್ಕೆ ರಾವಣ ಹೇಳ್ದ, ಅನರ್ಥ ಆಗಿದ್ದೇನು ಅಂತ ಗೊತ್ತಿಲ್ಲ, ನಾನು ಗಂಧರ್ವ ಅಲ್ಲ, ನಾನು ಗಂಧರ್ವ ನಂಗೆ ಕಾಣತಕ್ಕಂಥ ನಿನ್ನ ಮಂತ್ರಿ ಅಂತ ಹೇಳ್ದ. ಆಗ ಅದು ಹೇಗೆ ಅಂದಾಗ, ನಾನು ನಿನ್ನ ಮಂತ್ರಿ ಅಂತ ನೀನು ನಂಬಬೇಕು ಅಂದರೆ ನಿಂದೊಂದೆರಡು ರಹಸ್ಯ ಹೇಳ್ತೀನಿ ಕೇಳು ಅಂತ ರಾಜನಿಗೂ ಮಂತ್ರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ರಹಸ್ಯಗಳನ್ನು ಹೇಳಿ, ತಾನು ರಾವಣನ ಮಂತ್ರಿ ಅಂತನ್ನೋದನ್ನು ವಿಶ್ವಾಸ ಹುಟ್ಟಿಸಿದ ಮಕರಾಕ್ಷ. ಹುಟ್ಟಿಸಿದ ಮೇಲೆ ರಾವಣನಿಗೆ ಗೊತ್ತಾಯಿತು ಇದು ಹೀಗೆ ನಡೀತಾ ಇದೆ, ಅನರ್ಥ ಆಗಿದೆ ಅಂತ ಹೇಳಿಬಿಟ್ಟು, ನಾನು ನಿನಗೆ ಗಂಧರ್ವನ ಥರ ಕಾಣಿಸ್ತಾ ಇದ್ದೇನಿಲ್ಲ, ಕಾರಣ ಏನಂದರೆ ಇಂಥದ್ದೊಂದು ಅಸ್ತ್ರ ಬಿಟ್ಟಿದ್ದಾರೆ, ಅದಕ್ಕೆ ಪ್ರತ್ಯಸ್ತ್ರವನ್ನು ಬಿಟ್ಟು ನೀನು ನೋಡ್ಕೋ, ಸೈನ್ಯ ನಮ್ಮದೆಷ್ಟು ನಷ್ಟ ಆಗಿದೆ ಅವ್ರದ್ದೆಷ್ಟು ನಷ್ಟ ಆಗಿದೆ ಅಂತ ಯೋಚನೆ ಮಾಡಿದರೆ, ಗಂಧರ್ವಗಳ ನಷ್ಟ ಆಗಿದ್ದು ತುಂಬ ಪ್ರತಿಶತ 10 ಭಾಗ ಅವ್ರದ್ದು ನಷ್ಟ ಆಗಿದ್ದರೆ, ರಾವಣಂದು 60-70 ಭಾಗ ನಷ್ಟ ಆಗಿಬಿಟ್ಟಿದೆ. ಸಿಟ್ಟು ಬಂದು ಹೋಯ್ತು ರಾವಣನಿಗೆ, ಯಾರ್ಯಾರು ಸತ್ತಿದ್ದಾರೆ ಅಂಥೇಳಿ. ಆಮೇಲೆ ಗಂಧರ್ವರ ಮೇಲೆ ಪ್ರತ್ಯಾಕ್ರಮಣವನ್ನು ಮಾಡಿದ, ಯುದ್ಧದಲ್ಲಿ ಗೆದ್ದ. ಗಂಧರ್ವ ಸ್ತ್ರೀಯನ್ನು ಮದುವೆ ಆಗಬೇಕು ಅಂತನ್ನುವಂತಹ ತನ್ನ ಆಸೆ ಎಲ್ಲ ಮುಗಿಯುವಂತಹದ್ದು ಎಲ್ಲ ಮುಗಿಸ್ಕೊಂಡ. ತನ್ನ ಮಧ್ಯದಲ್ಲಿ ಒಂದು ಅವಘಡ ನಡೆದೋಗಿತ್ತು. ಏನು ಅಂದರೆ, ಹೀಗೆ ಗಂಧರ್ವರು ಅಂತ ಭ್ರಮೆಯಿಂದ ಯಾರ್ಯಾರನ್ನು ಕೊಂದಿದ್ನೋ ರಾವಣ, ಅವರ ಮಧ್ಯದಲ್ಲಿ ರಾವಣನ ತಂಗಿ ಗಂಡ ವಿದ್ಯುಜ್ಜಿಕ್ಕೂ ಸೇರ್ಕೊಂಡ್ಬಿಟ್ಟಿದ್ದ. ತನಗೇ ಗೊತ್ತಿಲ್ಲದೆ ಇರೋ ಹಾಗೆ ತನ್ನ ತಂಗಿಗೆ ವೈಧವ್ಯವನ್ನು ರಾವಣ ಏನು ಮಾಡಿಬಿಟ್ಟಿದ್ದ, ದಯಪಾಲಿಸಿದ್ದ. ಅದಕ್ಕೆ ಅನರ್ಥವನ್ನು ಯಾರಿಗಾದ್ರೂ ಇನ್ನೊಬ್ಬರಿಗೆ ಮಾಡ್ತೀವಿ ಅಂತ ಯೋಚನೆ ಮಾಡೋಕ್ಕಿಂತಲೂ ಮುಂಚೆ ಯೋಚನೆ ಮಾಡಬೇಕಾಗಿರುವಂಥ ಅಂಶ ಏನಂತಂದರೆ, ಈ ಅನರ್ಥ ಕದಾಚಿತ್ ನಮಗೆ ಎದುರು ತಿರುಗಿದ್ರೆ ಏನಾಗಬಹುದು ಅಂತ.
ಅನರ್ಥ ಆಗೋಗ್ಬಿಟ್ಟಿತ್ತು. ಅವನು ವಿದ್ಯುತ್ ಜೀವಕ ಸತ್ತೋಗ್ಬಿಟ್ಟಿದ್ದ. ರಾವಣ ಮರಳಿ ಬರ್ತಾನೆ, ಗಂಧರ್ವ ಸ್ತ್ರೀಯನ್ನು ಮದುವೆಯಾಗಿದ್ದ, ಆರತಿ ಎತ್ತಿ ಒಳಗೆ ಕರ್ಕೋಬೇಕು, ತಂಗಿ ಎದುರಿಗೆ ಬಂದಳು, ಅವಳಿಗೇನು ಉತ್ತರ ಕೊಡ್ತಾನೆ? ಅವಳಿಗೆ ಧೈರ್ಯ ತುಂಬಿದ ರಾವಣ. ಹೆದರ್ಕೋಬೇಡ ಅಂತ ಹೇಳ್ದ. ಹೆದರ್ಕೋಬೇಡ ಅಂತ ಹೇಳಿ ವರ ಕೊಟ್ಟ ರಾವಣ. ಏನಂತಂದರೆ, ನೋಡು, ಜಗತ್ತಿನಲ್ಲಿ ನೀನೊಬ್ಬ ಸುಂದರಾಂಗಿಯಾಗಿರ್ತಕ್ಕಂಥ ಸ್ತ್ರೀ, ನಿನ್ನನ್ನು ಮದುವೆ ಆಗಬೇಕು ಅಂತ ಬೇಕಾದಷ್ಟು ಜನ ಪುರುಷರು ಅದ್ಯಾಪಿ ಬಯಸ್ತಾರೆ. ನೀ ಬಯಸ್ದವನನ್ನು ಮದುವೆ ಆಗಲಿಕ್ಕೆ ನಾನೊಂದು ಹೊಸದಾದಂತಹ ಅವಕಾಶವನ್ನು ಕೊಡ್ತಾ ಇದ್ದೀನಿ ಅಂದ. ವಿಧವಾ ವಿವಾಹವನ್ನು ಇದಂ ಪ್ರಥಮತಃ ಇಂಟ್ರಡ್ಯೂಸ್ ಮಾಡಿಸಿರ್ತಕ್ಕಂಥ ಮೊದಲನೇ ಆಚಾರ್ಯರು ಅಂದರೆ ಅವರು ರಾವಣಾಚಾರ್ಯರು. ನಾನು ನಿನಗೆ ದೊಡ್ಡ ಅವಕಾಶವನ್ನು ಕೊಡ್ತೀನಿ ಅಂಥೇಳಿ ಯಾವನ್ನ ಬೇಕಾದ್ರೂ ನೀ ಕೇಳ್ಕೊ. ಆದ್ದರಿಂದಾಗಿ ನೀವು ಒಪ್ಪಿಬಿಟ್ಟು ಹುಡುಗನನ್ನು ಅಂದ್ರೆ ಮುಗಿದೋಯ್ತು, ಅವ ನಿನ್ನನ್ನು ಒಪ್ಪಲೇಬೇಕು. ಯಾಕೆ? ನೀ ಯಾರು? ನೀನು ನನ್ನ ತಂಗಿ, ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ದ. ಆದ್ದರಿಂದ ನೀ ಯಾರನ್ನ ಬೇಕಾದ್ರೂ ನೋಡ್ಕೊಂಡು ಬಾ, ಅವ್ರ ಜೊತೆಗೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಶೂರ್ಪಣಖಿಯನ್ನು ಅನುನಯಿಸಿ ಏನು ಮಾಡ್ದ, ರಾವಣ ಕಳಿಸಿಬಿಟ್ಟ. ಕಳಿಸಿದ ನಂತರದಲ್ಲಿ ಜಗತ್ತಿನಲ್ಲಿ ಎಲ್ಲ ಗಂಡಸರಿಗೆ ಭಯ ಆರಂಭ ಆಯಿತು, ಶೂರ್ಪಣಖಿಯ ನಿಮಿತ್ತದಿಂದ. ಯಾಕೆಂದ್ರೆ ಆಕೆಯನ್ನು ನೋಡಿದರೆ ರಾತ್ರಿನೇ ನಿದ್ದೆ ಬರೋದಿಲ್ಲ, ಹಗಲು ತೂಕಡಿಸಿ ಬೀಳೋಂಗೆ ಆಗ್ತಿತ್ತು ಗಂಡಸರಿಗೆ, ಆ ರೀತಿ ಭಯ. ಅದಕ್ಕೋಸ್ಕರವಾಗಿ ಏನು ಮಾಡಿದರು ಅಂತಂದ್ರೆ, ಗಂಡಸರೆಲ್ಲ ಒಂದು ನಿರ್ಧಾರ ಮಾಡಿಕೊಂಡ್ರು, ನಮ್ಮ ಹೆಂಡತಿಯರಿಗೆ ಹೆಂಗಿದ್ರು ಕೂಡ ನಮ್ಮ ಮುಖ ಪರಿಚಯ ಆಗಿಬಿಡಿದೆ, ಇನ್ನೇನು ಅವ್ರು ನಮ್ಮ ಮುಖ ನೋಡುವಂಥ ಅಗತ್ಯ ಇಲ್ಲ. ನಮ್ದು ಹೆಂಗೆ ಗೊತ್ತರೆ ಷಷ್ಠಿ ಯೋಗದಲ್ಲೇ ಸಂಸಾರ ಮಾಡ್ತಾ ಇದ್ದೀವಿ. ಆದ್ದರಿಂದ ಇನ್ನು ಮುಂದೆ ನಾವು ಯಾರಿಗೂ ಕೂಡ ನಮ್ಮ ಒಳ್ಳೆಯ ಮುಖವನ್ನು ತೋರಿಸೋದು ಬೇಡ ಅಂತ ಮಸಿ ಹಚ್ಕೊಂಡು ಅಡ್ಡಾಡ್ಲಿಕ್ಕೆ ಆರಂಭ ಮಾಡಿದರು. ನೋಡ್ರಿ, ಆಗಿನ ಕಾಲಕ್ಕೆ ಇಂಥ ಒಂದು ಭಯೋದ್ವಿಗ್ನ ಭರಿತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗೋಯ್ತು. ಎಲ್ಲಾರ ಶೂರ್ಪಣಖಿ ಚಂದಿದ್ದೀನಿ ಅಂತೇಳಿ ಬಂದು ಗಂಟು ಬಿದ್ದು ಮದುವೆ ಮಾಡ್ಕೊಂಡ್ರೆ ಏನು ಮಾಡಲಿ? ಭಯ, ಅಧೈರ್ಯ. ಅದಕ್ಕೋಸ್ಕರ ಯಾರಾದ್ರೂ ಆಕಸ್ಮಿಕವಾಗಿ ಮಸಿ ಹಚ್ಕೊಳ್ಳಿಲ್ಲ ಅಂದರೆ ತಲೆ ಕೆಳಗೆ ಹಾಕ್ಕೊಂಡು ನಡೀತಿದ್ರಂತೆ, ಅಷ್ಟು ಹೆದರ್ತಾ ಇದ್ರಂತೆ. ಹೀಗೆ ಎಲ್ಲರ ಹತ್ರನೂ ಎಲ್ಲ ಗಂಡಸರಿಗೆ ಈ ರೀತಿ ಭಯ ಬಂದ್ಬಿಟ್ಟಿತ್ತಲ್ಲ, ಈ ಭಯವನ್ನು ಎಂದಾರ ಪರಿಹಾರ ಮಾಡಬೇಕಲ್ಲ. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ದ ಅಂದರೆ, ತನಗೆ ಈ ರೀತಿಯಲ್ಲಿ ತೊಂದರೆ ಕೊಡಲಿಕ್ಕೆ ಬಂದಿರತಕ್ಕಂಥ ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಪರಮಾತ್ಮ ಕತ್ತರಿಸ್ಲಿಕ್ಕೆ ಹೇಳಿದೆ. ಆದ್ದರಿಂದ ಭಗವಂತನಿಗೆ ಅನೇಕರಿಗೆ ಬಾಧೆ ಆಗತಕ್ಕಂಥ ಒಬ್ಬ ವ್ಯಕ್ತಿಗೆ ಅಂಗಾಂಗ ಊನವಾಗತಕ್ಕಂಥ ಶಿಕ್ಷಾ ಕೊಟ್ಟರೆ ಅದು ಪ್ರಪಂಚದಲ್ಲಿ ಅನೇಕರಿಗೆ ಸುಖ ಆಗ್ತದೆ. ಅದರಲ್ಲಿಂದ ಅವರು ಧೈರ್ಯದಿಂದ ಏನು ಮಾಡ್ಬೋದು ಅಂದರೆ, ಇನ್ನು ತಲೆ ಎತ್ಕೊಂಡು ಅಡ್ಡಾಡ್ಬೋದು. ಹೆಂಗಿದ್ರು ಆಕಿದೆ ಏನಾಗಿಲ್ಲ ಅಂದರೆ ಕಿವಿ ಇಲ್ಲ ಮೂಗಿಲ್ಲ ಅಂತಂದು ಅಂದಾಗ ನನ್ನನ್ನು ಮದುವೆ ಮಾಡ್ಕೋ ಅಂತ ಕೇಳ್ಕೊಳ್ತಕ್ಕಂತಹ ಬೈಕೆ ಅವಳಲ್ಲೇ ಸತ್ತು ಹೋಗ್ಬಿಟ್ರೆ ಅವಾಗ ಅವಳು ಯಾರನ್ನು ಕೇಳಲಿಕ್ಕೆ ಸಾಧ್ಯ? ಆದ್ದರಿಂದ ವಿರೂಪಗೊಳಿಸ್ಬಿಡೋಣ ಅಂತ ಪರಮಾತ್ಮ ಆದೇಶವನ್ನು ಮಾಡಿದ. ಭಗವಂತನ ಉದ್ದೇಶ ಈ ರೀತಿ ಇತ್ತು. ರಾವಣ ನಿರ್ಮಾಣ ಮಾಡಿರ್ತಕ್ಕಂತಹ ಪ್ರಸಂಗಕ್ಕನುಸಾರವಾಗಿ ಭಗವಂತ ಪ್ರತಿಕ್ರಿಯೆ ಮಾಡಿದ. ಕಿವಿ ಮೂಗುಗಳನ್ನು ಕತ್ತರಿಸಿದ ಮೇಲೆ ಶೂರ್ಪಣಖಿ ಹೋಗಬೇಕಲ್ಲ, ಎಲ್ಲಿ ಹೋದ್ಲು ಅಂತಂದರೆ ರಾವಣನ ಹತ್ರ ಹೋದ್ಲು. ಇಲ್ಲಿರೋದು ಪ್ರಸಂಗ. ಹೋಗಿ ರಾವಣನ ಹತ್ತಿರದಲ್ಲಿ ತಾನೇನು ಮಾಡಬೇಕಾಗಿತ್ತು ಅಂದರೆ, ಶೂರ್ಪಣಖಿ, ನನಗೆ ಈ ರೀತಿಯಾಗಿರ್ತಕ್ಕಂತಹ ಅಪಮಾನವನ್ನು ಮಾಡಿದ್ದಾನೆ ರಾಮಚಂದ್ರ, ಅದಕ್ಕೋಸ್ಕರವಾಗಿ ನೀನು ಶಿಕ್ಷಾ ಕೊಡು ಅಂತ ಹೇಳಬೇಕಾಗಿತ್ತು. ತನಗೆ ಅಪಮಾನ ನಡೆದಿದೆ, ತನ್ನ ದೇಹ ವಿರೂಪಗೊಂಡಿದೆ, ತನ್ನನ್ನು ಇನ್ನು ಯಾರೂ ಕೂಡ ಏನು ಮಾಡೋದಿಲ್ಲ ಅಂತಂದರೆ ನೋಡಿದರೆ ಮುಖ ಸಿಂಡ್ರಿಸ್ದೇನೆ ಇರೋದಿಲ್ಲ, ಏನು ಕೆಟ್ಟ ಮುಖದೊಳಗೆ ಬಂದ್ಲು ಅಂತ ಅನ್ನೋದೇನೇ ಇರೋದಿಲ್ಲ. ಇಂಥ ಪ್ರಸಂಗ ನನಗೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ರಾಮಚಂದ್ರನಿಗೆ ನೀ ಶಿಕ್ಷಾ ಕೊಡು ಅಂತ ಹೇಳಬೇಕಾಗಿತ್ತು. ಆದರೆ ಶೂರ್ಪಣಖಿ ಇದನ್ನು ಹೇಳಲೇ ಇಲ್ಲ. ಏನು ಮಾಡಿದ್ಲು ಶೂರ್ಪಣಖಿ? ಹೋದ್ಲು. ಹೋಗಿ ರಾವಣನ ಹತ್ರ ಹೇಳಬೇಕಾದ್ರೆ, ರಾವಣ, ನನಗೆ ಕಿವಿ ಮೂಗುಗಳನ್ನು ಕತ್ತರಿಸಿದ ಅಂತನ್ನೋದು ರಾಮಚಂದ್ರನ ದೊಡ್ಡ ದೋಷ ಅಲ್ಲ. ರಾಮಚಂದ್ರ ನನಗೇನಾರ ಮಾಡಲಿ, ನಾ ಸಹಿಸ್ಕೋತೀನಿ. ವಾಸ್ತವದಲ್ಲಿ ನನ್ನ ನಿಮಿತ್ತವಾಗಿ ನಿನಗೆ ಅನರ್ಥ ಆಗಿದೆ ಅಂತ ಹೇಳಿದ್ರು. ಏನು ಅಂದರೆ,
ನಾನು ರಾಮಚಂದ್ರನ ಹತ್ತಿರ ಹೋದದ್ದು ಯಾಕೆ ಅಂತಂದರೆ ನಿನ್ನ ಜೊತೆಗೆ ಸೀತಾದೇವಿಯ ಮದುವೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಸೀತೆಯನ್ನು ಎತ್ಕೊಂಬರಬೇಕು ಅಂತ ಹೋಗಿದ್ದೆ. ಸೀತಾದೇವಿಯಂತಹ ಅನುರೂಪಳಾದಂತಹ ಪತ್ನಿ ನಿನಗೆ ಸಿಕ್ಕಿಬಿಟ್ರೆ ತ್ರಿಲೋಕಕ್ಕೆಲ್ಲದಕ್ಕೂ ಕೂಡ ನೀನು ರಾಜ, ಕಿರೀಟ ಇಲ್ಲದೆ ಇರುವಂತಹ ರಾಜ. ಅಂಥ ಅನುರೂಪಳಾಗಿರ್ತಕ್ಕಂಥ ಸತಿಶಿರೋಮಣಿ ನಿನಗೆ ಸಿಗಲಿ ಅಂತ ನಾನು ಪ್ರಯತ್ನ ಮಾಡಲಿಕ್ಕೆ ಹೋದಾಗ ರಾಮಚಂದ್ರ ಕೊಟ್ಟಿರ್ತಕ್ಕಂಥ ಶಿಕ್ಷಾ ಇದು ಅಂತ ಹೇಳಿ. ಶಿಕ್ಷಾ ಕೊಟ್ಟಿದ್ದು ಕಾರಣ ಬೇರೆ, ಶಿಕ್ಷೆ ಆದದ್ದು ಸತ್ಯ ಆದ್ರೂ ಯಾವ ಕಾರಣ ಇತ್ತೋ ಆ ಕಾರಣವನ್ನು ಬದಲಿಸಿ ರಾವಣನನ್ನು ಉದ್ದೀಪನಗೊಳಿಸಿತು. ರಾವಣನನ್ನು ಕಾರ್ಯಪ್ರವೃತ್ತನಾಗುವ ಹಾಗೆ ಪ್ರೇರೇಪಿಸಿದಳು. ಯಾಕೆ ಅಂದರೆ ನನಗಾದಂತಹ ಅಪಮಾನ ನಿನಗಾದ ಹಾಗೆ ಅಂತ ಹೇಳೋದೇನಿದೆಯಲ್ಲ, ರಾಜ ಅದೇ ರೀತಿ ಭಾವಿಸ್ತಾನೆ. ಯಾಕೆಂದರೆ ಅವನ ಸೈನ್ಯ ಹೋಯಿತು, ಎಲ್ಲೋ ಒಂದು ಕಡೆ ಯುದ್ಧದಲ್ಲಿ ಪರಾಭವಗೊಂಡಿತು ಅಂದರೆ ಆವಾಗ ರಾಜ ಪರಾಜಯಿ ಅಂತ ಹೇಳ್ತಾರೆ. ಸೈನ್ಯ ಗೆದ್ದು ಬಿಟ್ಟರೆ ರಾಜ ಜಯಿ ಅಂತ ಹೇಳಿ ಜಗತ್ತಿನಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ವ್ಯವಹಾರವನ್ನು ಮಾಡುತ್ತಾರೆ. ಆದ್ದರಿಂದ ನನಗಾದಂತಹ ಪರಾಜಯ ಅದು ನಿನ್ನ ಪರಾಜಯ, ನನ್ನ ಅಪಮಾನ ಅದು ನಿನ್ನ ಅಪಮಾನ ಅಂತ ಹೇಳಿ ಏನು ಮಾಡಿದ್ಲು, ರಾವಣನಿಗೆ ತಾನು ಜ್ಞಾನವನ್ನು ಹುಟ್ಟಿಸಿದ್ಲು. ರಾವಣ ಕಾರ್ಯಪ್ರವೃತ್ತನಾದ. ಮುಂದಿಂದೆಲ್ಲ ಸ್ಪಷ್ಟ ಇದೆ ಕಥಾ. ಅಂದಮೇಲೆ ತಾನು ಯಾವ ದ್ವೇಷವನ್ನು ರಾಮಚಂದ್ರನ ಮೇಲೆ ತೀರಿಸ್ಕೋಬೇಕು ಅಂತ ಇತ್ತೋ, ನನ್ನಂಥ ವ್ಯಕ್ತಿಯನ್ನು ನೀನು ತಿರಸ್ಕಾರ ಮಾಡಿದ್ದಿ ಅಂದರೆ ಸ್ತ್ರೀ ವ್ಯಕ್ತಿಯ ಸಹವಾಸದಿಂದ ನನಗೂ ದೊರಕಬೇಕಾಗಿರತಕ್ಕಂತಹ ಸಾಂಸಾರಿಕ ಸುಖಾದಿಗಳು ಎಲ್ಲವೂ ಕೂಡ ಇಂದಿನಿಂದ ವಿದೂರ ಆಗಲಿ, ನೀನು ಸುಖದಿಂದ ವಂಚಿತನಾಗು ಅಂತ ರಾಮನ ಮೇಲೆ ಹಗೆತನವನ್ನು ತೀರಿಸ್ಕೊಳ್ಳಿಕ್ಕೆ ಏನು ಮಾಡಿದ್ಲು ಅಂದರೆ ಪ್ರಮೋಟ್ ಮಾಡಿದ್ಲು ರಾವಣನನ್ನು. ನೋಡಿ, ಕಥಾಘಟ್ಟದಲ್ಲಿ ಎಲ್ಲವೂ ಸಾಮಾನ್ಯವಾಗೇ ಇದೆ. ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿದ್ದು ಸುಳ್ಳೇನಲ್ಲ. ಪರಮಾತ್ಮ ಅದನ್ನು ಲಕ್ಷ್ಮಣನ ಕಡೆಯಿಂದ ಮಾಡಿಸಿದ, ಅದೂ ಸುಳ್ಳಲ್ಲ. ಸೀತಾದೇವಿಯನ್ನು ಹತ್ತಿರದಲ್ಲಿ ಹೋಗಿಬಿಟ್ಟು ಅವಳನ್ನು ಬಲಾತ್ಕಾರವಾಗಿ ಎತ್ಕೊಂಡು ಬರಬೇಕು, ಅವಳನ್ನು ತಿಂದು ಬಿಡಬೇಕು ಅಂತ ಶೂರ್ಪಣಖಿ ಹೋಗಿದ್ದು ಸುಳ್ಳಲ್ಲ. ಆದರೆ ಕೊಟ್ಟಂತಹ ಕಾರಣ ಮಾತ್ರ ಏನಿದೆಯಲ್ಲ ಅದು ಪ್ರಚೋದಕವಾದಂತಹ ಕಾರಣ. ಆ ಕಾರಣವನ್ನು ಗಮನಿಸಬೇಕು ನೀವು. ಆ ಕಾರಣವನ್ನು ಗಮನಿಸಬೇಕು. ಯಾಕೆ ಅಂದರೆ ಮತ್ತೊಬ್ಬ ವ್ಯಕ್ತಿಯಿಂದ ತನ್ನ ಕಾರ್ಯವನ್ನು ಸಾಧನೆ ಮಾಡ್ಕೋಬೇಕಂದ್ರೆ ಯಾವ ಬಗೆಯಲ್ಲಿ ಹೇಳಿದರೆ ಅವನು ತನ್ನ ಕಾರ್ಯದ ಮಾಡತಕ್ಕಂತಹ ಉತ್ಸಾಹವನ್ನು ತೋರಿಸ್ತಾನೋ. ಯಾರಿಗೇ ಆಗಲಿ ಮತ್ತೊಬ್ಬರ ಕಾರ್ಯ ಅಂದರೆ ಅದಕ್ಕೆ ನಿಧಾನತೆ ಇರ್ತದೆ, ತನ್ನ ಕಾರ್ಯ ಅಂದರೆ ಅದಕ್ಕೆ ಉತ್ಸಾಹ ಇರ್ತದೆ. ಇವನು ನನಗಾಗಿರ್ತಕ್ಕಂತಹ ಅಪಮಾನವನ್ನು ತನಗಾದಂತಹ ಅಪಮಾನ ಅಂತ ಭಾವಿಸಿದರೆ ಮಾತ್ರ ಇವನೇನು ಮಾಡ್ತಾನೆ ಅಂದರೆ ರಾಮನ ವಿರುದ್ಧವಾಗಿ ಕಾರ್ಯಾಚರಣೆಗೆ ಪ್ರವೃತ್ತನಾಗ್ತಾನೆ. ಹಂಗೆ ಪ್ರವೃತ್ತನಾಗಬೇಕು ಅಂತಂದರೆ ಇವನಿಗೆ ಅಪಮಾನ ಆಗಿದೆ ಅಂತ ಇವನಿಗೆ ತಿಳಿಸ್ಬೇಕು ಅಂತ ಶೂರ್ಪಣಖಿ ಹೇಳಿದ್ರು. ಬಳಕೆ ಮಾಡ್ಕೊಳ್ಳೋದನ್ನು ಕುತ್ಸಿತವಾಗಿ ಬಳಕೆ ಮಾಡಿಕೊಂಡ್ರು. ಇನ್ನೊಬ್ಬರನ್ನು ಯಾವುದೇ ಒಂದು ಕಾರ್ಯದಲ್ಲಿ ಪ್ರೇರೇಪಣೆ ಮಾಡಬೇಕು ಅಂದರೆ, ಪ್ರಮೋಟ್ ಮಾಡಬೇಕಂದ್ರೆ ಆಗ ಬಳಸ್ತಕ್ಕಂತಹ ಮಾತುಗಳೇನಿದೆಯಲ್ಲ ಅದನ್ನು ಅನೇಕ ಕ್ರಮದ್ದು ಹೇಳ್ತಾರೆ. ಕೆಲವರಿಗೆ ಸ್ತೋತ್ರ ಮಾಡೋದ್ರ ಮೂಲಕವಾಗಿ ಕೆಲಸ ಮಾಡಿಸ್ಬೋದು, ಕೆಲವರಿಗೆ ನಿನ್ನ ಕಡೆಯಿಂದ ಆಗೋದಿಲ್ಲ ಬಿಡು ಅಂತ ನಿಂದನೆ ಮಾಡಿಸೋದ್ರ ಮೂಲಕವಾಗಿ. ಇದೆಲ್ಲ ಇದೆ. ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಒಂದಿದೆ, ಅದರಲ್ಲಿ ಎಲ್ಲ ಹೇಳ್ತಾರೆ, ವಿಸ್ತಾರವಾಗಿ ಹೇಳ್ತಾರೆ ಹೇಗೆ ಯಾರ್ಯಾರನ್ನ ಟ್ಯಾಕಲ್ ಮಾಡ್ತಕ್ಕಂಥ ಬಗ್ಗೆ ಹೇಗೆ ಅಂತ ಹೇಳಿ ಅದೊಂದು ದೊಡ್ಡ ವ್ಯವಸ್ಥೆ. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೇರೇಪಣೆ ಮಾಡಲಿಕ್ಕೆ ಹೆಂಗಿದೆ, ವ್ಯಕ್ತಿಗಳಲ್ಲಿ ಎಷ್ಟು ವಿಧರಿದ್ದಾರೆ, ಯಾರು ಹೊಗಳಿದ್ರೆ ಕೆಲಸ ಮಾಡ್ತಾರೆ, ಯಾರು ತೆಗಳಿದ್ರೆ ಕೆಲಸ ಮಾಡ್ತಾರೆ, ಯಾರು ಉದಾಸೀನ ಮಾಡಿದರೆ ಕೆಲಸ ಮಾಡ್ತಾರೆ, ಯಾರನ್ನು ನಮ್ಮೊಂದಿಗೆ ಸೇರಿಸ್ಕೊಂಡ್ರೆ ಕೆಲಸ ಮಾಡ್ತಾರೆ. ಡಿಪೆಂಡೆನ್ಸಿ ಅಂದರೆ ಏನು, ಇಂಡಿಪೆಂಡೆನ್ಸಿ ಅಂದ್ರೇನು, ಇಂಟರ್ಡಿಪೆಂಡೆನ್ಸಿ ಅಂದ್ರೇನು, ಇವೆಲ್ಲ ಮಾತಾಡ್ತಾರೆ. ಇದೆಲ್ಲ ವ್ಯಕ್ತಿಯೋರ್ವನ ಚರಿತ್ರೆಯನ್ನು ತಿಳ್ಕೊಂಡು ಅವನ ವ್ಯಕ್ತಿತ್ವವನ್ನು ಚೆನ್ನಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ಈ ವ್ಯಕ್ತಿಯ ಜೊತೆಗೆ ವ್ಯವಹರಿಸಿದರೆ ಇವನು ನನಗೆ ಅನುಕೂಲಕರನಾಗಿ ಇರ್ತಾನೆ ಅಂತ ಹೇಳಿ ನಿರ್ಧಾರ ಮಾಡ್ಕೋತೀವೋ ಅದಕ್ಕನುಸಾರವಾಗಿ ಅವನ ಜೊತೆಗೆ ವಾರ್ತಾಲಾಪವನ್ನು ಮಾಡೋದು. ಇದನ್ನೆಲ್ಲ ಬಹಳ
ಕೌತುಕವಾಗಿ ಏನು ಮಾಡ್ತಾಳೆ, ದುಷ್ಕಾರ್ಯಗಳಿಗೋಸ್ಕರವಾಗಿ ಇದನ್ನೆಲ್ಲ ಬಳಸ್ಕೊತಾಳೆ ಶೂರ್ಪಣಖಿ. ಇದೇ ಕಾರ್ಯವನ್ನು ಸತ್ಕಾರ್ಯಕ್ಕೂ ಬಳಸ್ಬೋದು. ಯಾವುದೇ ಒಂದು ವಿಷಯದ ಜೊತೆಗೆ ಇನ್ನೊಂದು ವಿಚಾರವನ್ನು ಸಂಬಂಧಪಡಿಸೋದು ಹೆಂಗೆ, ಆ ವಿಷಯಕ್ಕೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ, ಹೌ ಟು ಅಟ್ಯಾಚ್ ಆ್ಯಂಡ್ ಹೌ ಟು ಡಿಟ್ಯಾಚ್, ಹೇಗೆ ಇದನ್ನು ಸಂಬಂಧಪಡಿಸ್ಬೇಕು, ಹೇಗೆ ಇದನ್ನು ಅಲ್ಲ ಅಂತ ಅಲ್ಲುಗಳಿಬೇಕು. ಇದೊಂದು ಬಹಳ ಬೌದ್ಧಿಕವಾಗಿರತಕ್ಕಂಥ ಕಸರತ್ತು. ಇದರಲ್ಲಿ ಎಷ್ಟೆಷ್ಟು ವಿವೇಕಿಯಾಗಿರ್ತಾನಲ್ಲ, ಎಷ್ಟೆಷ್ಟು ಬುದ್ಧಿವಂತನಿರ್ತಾನಲ್ಲ, ಅಷ್ಟಷ್ಟು ಅವನೇನು ಮಾಡ್ಕೊತಾನೆ ಅಂದರೆ ತನ್ನ ಕಾರ್ಯವನ್ನು ತಾನು ಸಾಧನೆ ಮಾಡ್ಕೊತಾನೆ. ಅವನು ಜಾತ್ಯ ದುರ್ಬಲನಿರ್ಬೋದು, ದೇಹದಿಂದ ದುರ್ಬಲನಾಗಿರ್ಬೋದು, ಬುದ್ಧಿಯಿಂದ ಪ್ರಬಲನಾಗ್ಬಿಟ್ಟಿದ್ದ ಅಂದರೆ ಅವನು ಈ ಕಾರ್ಯವನ್ನು ಸಾಧಿಸ್ಕೊತಾನೆ. ಪ್ರಕೃತದಲ್ಲಿ ಯಾಕಿಷ್ಟೆಲ್ಲ ಹೇಳಿದೆ ಅಂದರೆ, ಇಂಥ ಒಂದು ವೈವಿಧ್ಯಮಯವಾಗಿರ್ತಕ್ಕಂತಹ ಪ್ರಚೋದನಾ ಶಕ್ತಿ ದುಷ್ಕಾರ್ಯಗಳಿಗೆ ಹೇಗೆ ವಿನಿಯೋಗ ಮಾಡಬಹುದು, ಸತ್ಕಾರ್ಯಕ್ಕೂ ಅದೇ ರೀತಿಯಲ್ಲಿ ವಿನಿಯೋಗ ಮಾಡಬಹುದು. ಮಹಾಭಾರತದಲ್ಲಿ ಇಬ್ಬರು ಮೇರು ವ್ಯಕ್ತಿಗಳನ್ನು ನೋಡ್ತೀವಿ. ಒಬ್ಬರು ಭೀಮಸೇನ ದೇವರು, ಇನ್ನೊಬ್ಬರು ಭೀಷ್ಮಾಚಾರ್ಯ. ಒಬ್ಬರಿಗೆ ಕೀರ್ತಿ ಬಂದಿದ್ದು ಹೆಂಡತಿಯಿಂದಲೇ, ಇನ್ನೊಬ್ಬರಿಗೆ ಅಪಕೀರ್ತಿ ಬಂದಿದ್ದು ಹೆಂಡತಿಯಿಂದಲೇ. ಭೀಷ್ಮಾಚಾರ್ಯರಿಗೆ ಜೀವನದುದ್ದಕ್ಕೂ ಕೂಡ ಅಪಕೀರ್ತಿ ಬಿಡದೇನೆ ಕಾಡಿದ್ದು ಯಾರಿಂದ ಅಂತಂದರೆ ಹೆಂಡತಿಯ ನಿಮಿತ್ತದಿಂದ. ದ್ಯುನಾಮಕ ವಸುವಿನ ಹೆಂಡತಿಯಾಗಿರ್ತಕ್ಕಂಥ ವರಾಂಗಿ ವಸಿಷ್ಠರ ಆಶ್ರಮದಲ್ಲಿರ್ತಕ್ಕಂಥ ಧೇನುವನ್ನು ಅಪಹರಣ ಮಾಡಲಿಕ್ಕೆ ಹೇಳಿ ಶಾಪಗ್ರಸ್ತಳಾಗುವ ಹಾಗೆ ಗಂಡ ಶಾಪಗ್ರಸ್ತನಾಗೋದು, ಗಂಡನ ತಮ್ಮಂದರು ಶಾಪಗ್ರಸ್ತರಾಗೋದು, ಆ ದ್ಯುನಾಮಕ ವಸುಗಳೇ ಭೀಷ್ಮಾಚಾರ್ಯರಾಗಿ ಹುಟ್ಟೋದು, ಅವರ ಮೇಲೆ ದ್ವೇಷವನ್ನು ಮಾಡತಕ್ಕಂಥ ಬುದ್ಧಿ ಶಾಪನಿಮಿತ್ತವಾಗಿ ವರಾಂಗಿಗೆ ಬಂದು ಅವಳು ಅಂಬೆಯಾಗಿ ಹುಟ್ಟಿ ಅಲ್ಲಿಯೂ ಸೇಡು ತೀರಿಸ್ಕೊಳ್ಳಿಕ್ಕಾಗದೇನೆ ಶಿಖಂಡಿಯ ದೇಹವನ್ನು ಪ್ರವೇಶ ಮಾಡಿ ನಡೆದಿರತಕ್ಕಂಥ ವೃತ್ತಾಂತ ಎಲ್ಲ ಭಾರತದ ಉದ್ದಕ್ಕೂ ಬರ್ತದೆ. ಇದು ಹಾಗೆಯೇ ಗಂಡನನ್ನು ಅತ್ಯುಚ್ಛ್ರಾಯದ ಸ್ಥಾನಕ್ಕೆ ಒಯ್ಯತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿರುವಂತಹ ಇನ್ನೊಬ್ಬ ಹೆಣ್ಣುಮಗಳು ದ್ರೌಪದಿ. ಯಕ್ಕಶ್ಚಿದ್ದೊಂದು ಮಂದಮಾರುತ ತಂದಿರತಕ್ಕಂತಹ ಒಂದು ಸುಂದರವಾದಂತಹ ಹೂವಿನ ಅಂದಕ್ಕೆ ಬೆರಗಾಗಿ ಇಂಥ ಹೂವನ್ನು ಮುಡಿಬೇಕು ಅಂತ ಹೇಳಿ ಗಂಡನ ಮುಂದೆ ಚೆಂದಾಗಿ ಹೇಳಿದ್ದಕ್ಕೋಸ್ಕರವಾಗಿ ಆ ಹೂವನ್ನು ತರತಕ್ಕಂಥ ನಿಮಿತ್ತದಿಂದ ಕಿರ್ಮೀರ, ಕ್ರೋಧವಶರು, ಮಣಿಮಂತ ಇವನೇ ಮೊದಲಾಗಿರತಕ್ಕಂಥ ಕೋಟ್ಯಾವಧಿ ದೈತ್ಯರನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು. ಅತಿಶಯಿತವಾಗಿರತಕ್ಕಂತಹ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಿದರು ಅಲ್ಲಿ ವನದಲ್ಲಿದ್ದ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಏನು ಮಾಡ್ತಾಳೆ ಅಂತಂದರೆ, ಯಾವ ಕಾರ್ಯವನ್ನು ತಾನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿರ್ತಾಳೋ ಅದನ್ನು ಭೀಮಸೇನ ದೇವರ ಮೂಲಕವಾಗಿ ಸಾಧಿಸಬೇಕು ಅಂತನ್ನುವಂತಹ ದೃಢ ಸಂಕಲ್ಪ. ನೋಡಿ, ತಾನೇನು ಕೀಚಕನನ್ನು ಮೈಯನ್ನು ಕೂಡ ಮುಟ್ಟೋದಿಲ್ಲ, ಆದರೆ ಕೀಚಕನನ್ನು ಮರ್ದನ ಮಾಡಬೇಕು, ಅವನನ್ನು ನೋಡಿದರೆ ಬೇರೆಯವರಿಗೆ ಭಯ ಆಗಬೇಕು. ಸತ್ತಿರುವಂತಹ ಕೀಚಕನ ಹೆಣ ನೋಡಿಬಿಟ್ರೆ ಬೇರೆಯವ್ರಿಗೆ ಭಯ ಆಗಬೇಕು. ಕೀಚಕನಿಗಂತೂ ನರಕಾದಿ ಸಮಸ್ತ ಲೋಕಗಳು ದುರ್ಗತಿ ಅನ್ನೋದು ಇಲ್ಲೇ ದರ್ಶನ ಆಗಬೇಕು. ಅವನಿಗೆ ಹೊಡೆಯುವಂಥ ಹೊಡೆತಕ್ಕೆ ಬೇರೆಯವರಿಗೂ ಅದು ಭಯ ಹುಟ್ಟಿಸೋ ಹಾಗಿರಬೇಕು. ಆ ರೀತಿಯಲ್ಲಿ ಆಗಬೇಕು ಅಂತಂದರೆ ತಾನು ಹೋಗಿ ಅದಕ್ಕೆ ಪೂರಕವಾದಂತಹ ಮಾತುಗಳನ್ನು ಆಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಏನು ಬೇಕು? ಮನೋಬಲ ಇರಬೇಕು. ಮನಸ್ಸ ಅದಕ್ಕೋಸ್ಕರವಾಗಿ ದೃಢವಾದ ಸಂಕಲ್ಪವನ್ನು ಮಾಡಿ ಅಭ್ಯರ್ಚಿತಾಚ ನಾರೀಭಿಹಿ ಮಾನಿತಾಚ ಸುದೇಷ್ಣಯ ನಚ ಸ್ನಾತಿ ನಚಾಶ್ನಾತಿ ನಪಾಂಸೂನ್ ಪರಿಮಾರ್ಜತಿ ರುಧಿರ ಕ್ಲಿನ್ನವದನ ಬಭೂವ ರುದಿತೆ ಕ್ಷಣ. ಬೇಡ್ಕೊಂಬಿಟ್ರಂತೆ ಸುದೇಷ್ಣಿಯ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರೆಲ್ಲ, ನೀವೊಂದು ಸ್ವಲ್ಪ ಮೈ ಒರೆಸ್ಕೋ, ಸ್ನಾನವನ್ನು ಮಾಡು ಅಂತ ಹೇಳಿ ಸುದೇಷ್ಣೆಯ ಅಂತಃಪುರದಲ್ಲಿರ್ತಕ್ಕಂಥ ಬೇರೆ ಸ್ತ್ರೀಯರುಗಳು ಎಲ್ಲರೂ ಕೂಡ ಬೇಡ್ಕೊತಾ ಇದ್ದರಂತೆ. ಅದರ ಬಗ್ಗೆ ಯಾವುದರ ಬಗ್ಗೆ ದ್ರೌಪದಿ ದೇವಿ ಗಮನವನ್ನೇ ಕೊಡ್ತಾ ಇಲ್ಲ. ನಚ ಸ್ನಾತಿ, ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಳ್ಳಿಲ್ಲ, ಸ್ನಾನವನ್ನು ಮಾಡಲಿಲ್ಲ, ಯಾವುದನ್ನು ತಿನ್ನಲಿಲ್ಲ, ಧೂಳನ್ನು ಕೊಡ್ಕೊತಾ ಇಲ್ಲ. ಮೈ ಮೇಲೆ ಹತ್ತಿರತಕ್ಕಂಥದ್ದು ಕೀಚಕ ಒದ್ದಾಗ ಏನೇನು ಮೈಗೆ ಧೂಳು ಮೆತ್ಕೊಂಡಿದೆಯೋ ಆ ಧೂಳನ್ನು ಜಾಡಿಸ್ಕೊಳ್ಳಿಕ್ಕೆ ಸಿದ್ಧಳಿಲ್ಲ ಅವಳು. ಅಷ್ಟು ಅವಳಿಗೆ ಏನಾಗ್ತಾ ಇದೆ, ಆ ವಿಚಿತ್ರವಾದಂತಹ ವ್ಯವಸ್ಥೆಯಲ್ಲಿ ಅವಳು ಇರೋದನ್ನು ನೋಡಿ ಬೇರೆಯವರಿಗೆ ಅಸಹನೆ ಆಗಬೇಕು, ಆ ರೀತಿಯಲ್ಲಿದ್ದಾಳು. ಮನುಷ್ಯನಿಗೆ ಸಾಮಾನ್ಯವಾಗಿ ಯಾವುದೋ ಒಂದು ಪದಾರ್ಥ ಹೆಂಗೋ ಒಂದು ರೀತಿಯಲ್ಲಿ ಇರಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಬಯಸ್ತಾನೆ.
ಆ ಪದಾರ್ಥ ಹಾಗಿಲ್ದೇ ಬೇರೆ ರೀತಿಯಲ್ಲಿ ಇತ್ತು ಅಂತಂದಾದರೆ ಅದನ್ನು ಸರಿ ಮಾಡಲಿಕ್ಕೆ ತನಗೆ ಅಧಿಕಾರ ಇದೆಯೋ ಇಲ್ವೋ ಎಲ್ಲರೂ ಕೂಡ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ಕೊತಾರೆ. ಯಾರಿಗೋ ಒಬ್ಬರಿಗೆ ಸುಂದರರಾದಂಥ ವ್ಯಕ್ತಿಗೆ ತನಗೇ ಗೊತ್ತಿಲ್ಲದೆ ಇರೋ ಹಂಗೆ ಮುಖಕ್ಕೆ ಮಸಿ ಹತ್ತಿತ್ತು ಅಂತಂದರೆ ಎಲ್ಲರೂ ಏನು ಮಾಡಿರಿ, ಒರೆಸ್ಕೊಳ್ರಿ ಅಂತಾರೆ. ನಿನಗೇನು ಸಂಬಂಧನೋ, ನನ್ನ ಮುಖಕ್ಕೆ ತಾನೇ ಮುಸಿ ಹಚ್ಕೊಂಡಿದೆ, ನಾನು ಒರೆಸ್ಕೋತೀನಿ, ನೀ ಯಾಕೆ ತಲೆ ಕೆಡಿಸ್ಕೋತಿ ಅಂದರೆ ಅದೇನೋ ನಿಮ್ಮ ಮುಖಕ್ಕೆ ಏನಾಗ್ತಾ ಇದೆ ಅಂತಂದರೆ ಅದು ಸರಿ ಕಾಣಿಸ್ತಾ ಇಲ್ಲ, ನೀವು ಒರೆಸ್ಕೊಳ್ರಿ. 4 ಬಾರಿ ಹೇಳ್ತಾರೆ. ಯಾಕ್ರಿ, ಏನು ಸಂಬಂಧ, ಅವ್ರ ಮುಖದಲ್ಲಿ ತಾನೇ ಮಸಿ ಇದೆ, ಇದ್ರೆ ಇರಲಿ ಬಿಡ್ರಿ, ನೀವು ಸುಮ್ಮನಿರೋದಿಲ್ಲ. ಯಾಕೆ ಅಂದರೆ ಪ್ರತಿಯೋರ್ವರಿಗೂ ಕೂಡ ಇನ್ನೊಬ್ಬರನ್ನು ನೋಡಿದಂತಹ ಸಮಯದಲ್ಲಿ ಒಂದು ಭಾವನಾ ಅಂತನ್ನೋದೇನಾಗ್ತದೆ, ತಾನಾಗಿಯೇ ಹೊರಗೆ ಬರ್ತದೆ. ಈ ರೀತಿಯಲ್ಲಿ ದ್ರೌಪದಿ ದೇವಿ ಇರೋದು ಎಲ್ರಿಗೂ ಏನಾಗ್ತಾ ಇದೆ ಅಂದರೆ ಒಂಥರ ಅಸಹನೆ ಆಗ್ತಾ ಇದೆ. ಅಂದರೆ ಎಷ್ಟೆಷ್ಟು ಕಾಲದವರೆಗೆ ಇವಳು ಇರ್ತಾಳೋ ಅಷ್ಟಷ್ಟು ಕಾಲದಲ್ಲಿ ಉದ್ವಿಗ್ನ ಭರಿತವಾದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ರೀತಿಯಲ್ಲಿ ಇದ್ದವಳನ್ನು ನೋಡಿ ಪರಿಮಾರ್ಜನ ಮಾಡ್ಕೊ ಅಂತ ಹೇಳಿದಾಗ ಅವನು ಮಾಡ್ಕೊಂಡಿಲ್ಲ ಅಂದಾಗ ಎಷ್ಟೋ ಜನ ಹೆಣ್ಮಕ್ಳು ದ್ರೌಪದಿ ದೇವಿಗೆ ಒದಗಿರತಕ್ಕಂಥ ಸಂಕಷ್ಟವನ್ನು ನೋಡಿ ಅತ್ತ ಬಿಟ್ರಂತೆ. ದ್ರೌಪದಿ ದೇವಿ ಅಳ್ತಾ ಇಲ್ಲ, ಅವ್ರು ಅಳ್ತಾ ಇದ್ದಾರೆ. ತಾಂ ತಥಾ ಶೋಕಸಂತಪ್ತಾಂ ದೃಷ್ಟ್ವಾ ಪ್ರವೃದಿತಾಂ ಸ್ತ್ರೀಯ ಕೀಚಕಸ್ಯ ವಧಂ ಸರ್ವಾಹ ಮನೋಭಿಶ್ಚ ಶಶಂಸಿರೆ. ಇವಳು ಇಷ್ಟು ರೀತಿಯಲ್ಲಿ ಆ ಧೂಳನ್ನು ಕೂಡ ಕೊಡೋಕೊಳ್ಳದೆ ನಿಂತಿದ್ದಾಳೆ ಅಂತಂದರೆ ಕೀಚಕ ಸಾಯಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಅವಳ ಜೊತೆಗೆ ಇದ್ದವರೆಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಅಂದರೆ ಸರ್ವರ ಅಭಿಪ್ರಾಯವೂ ಕೂಡ ಕೀಚಕ ಬದುಕಿರಬಾರ್ದು. ವೇದವ್ಯಾಸದೇವರು ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಒಂದು ಸ್ವಾರಸ್ಯ ಇದೆ. ಸಾರ್ವಜನೀನ ಪ್ರತೀತಿಗೆ ಭಾಳ ಬೆಲೆ ಇದೆ ನಮ್ಮಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ಲೋಕಕಂಟಕರಾಗಿದ್ದರು ಅಂತಂದಾದಾಗ ಅವರ ವಧೆ ಅಂತನ್ನೋದು ಅನಿವಾರ್ಯ ಅಂತ ಹೇಳಿ ಜಗತ್ತಿಗೆ ಅನ್ನಿಸ್ಬೇಕು. ಯಾವಾಗ ಜಗತ್ತಿಗೆಲ್ಲ ಅನ್ನಿಸ್ತದೋ ಆಗಲೇ ಏನು ಮಾಡ್ತಾನೆ. ಯಾಕೆಂದ್ರೆ ನೋಡಿ, ಆಲೋಚನೆ ಮಾಡಿ, ದುರ್ಯೋಧನ ಅಂತನ್ನೋನು ತಮೋಯೋಗ್ಯನಾದಂತಹ ದುರ್ಜೀವಿ, ಅವನೊಬ್ಬವನು ಕೆಟ್ಟವನು ಅಂತ ಗೊತ್ತಿದೆಯೋ ಇಲ್ಲೋ ದೇವರಿಗೆ. ಸೃಷ್ಟಿ ಮಾಡಬೇಕಾದ್ರೆ ಎತ್ತಿದ್ನಪ್ಪ ದುರ್ಯೋಧನನ್ನು ತಮಸ್ನೊಳಗೆ ಹಾಕಿಬಿಟ್ಟ. ಸುಲಭ ಹೌದಲ್ಲ. ತಿರ್ಗಾ ಅವನನ್ನು ಇಲ್ಲಿ ಕರ್ಕೊಂಬಂದು ಅವನೆಲ್ಲ ತನ್ನ ಸಾಧನೆಗಳನ್ನು ಮಾಡಿ ಜಗತ್ತಿಗೆಲ್ಲ ತ್ರಾಹಿ ಅಂತ ಅನಿಸಿ ನಾನಾ ಜನರನ್ನು ಅಧರ್ಮದ ಸಂಕಷ್ಟ ಸಂಕೋಲೆಗಳಲ್ಲಿ ಸಿಗಿಸಿ ಅವರೂ ಒದ್ದಾಡೋ ಹಾಗೆ ಮಾಡಿ ತಾನೂ ಹೊಡೆತಗಳನ್ನು ತಿಂದು ನರಕಕ್ಕೆ ಹೋಗೋದ್ರ ಬದಲಾಗಿ ಸುಲಭವಾದ ಕೆಲಸ ನಿಮ್ಮ ದೇವರಿಗೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ವ? ಯಾಕೆ ಮಾಡಲಿಲ್ಲ ನಿಮ್ಮ ದೇವರು? ಅದಕ್ಕೆ ಉತ್ತರ ಏನು ಹೇಳ್ತಾರೆ ಅಂದರೆ, ಯದ್ಯಪಿ ಪರಮಾತ್ಮನಿಗೆ ಇದೆಲ್ಲ ಗೊತ್ತಿದೆ, ಇಷ್ಟು ಸುಲಭವಾಗಿ ಮಾಡಿಬಿಡ್ಬೋದು ಅಂತ ಗೊತ್ತಿದೆ. ಆದರೆ ಹಾಗೆ ಮಾಡಿದಾಗಲೂ ನೀವು ಯಾರ್ಯಾರು ಈ ಫ್ರೀ ಡೆಮೋಗಳನ್ನು ಕೊಟ್ಟಿರಲ್ಲ ಅವ್ರು ನೀವು ಒಂದು ಪ್ರಶ್ನೆ ಕೇಳ್ತೀರಿ, ಏನು ರೀ ಏನಾರ ಮಾಡಲಿ ಅವ ಏನು ಮಾಡ್ತಾನೆ ಅಂತ ಸಂಸಾರಾವಸ್ಥೆಯಲ್ಲಿ ಇಟ್ಟಾಗ ತಾನೇ ಅವನ ಸ್ವರೂಪ ಹೊರಗೆ ಬರ್ತಿತ್ತು. ಅವನ ಸ್ವರೂಪ ಹೊರಗೆ ಬರೋದು ನಿಮಗೆ ಏನಿಲ್ಲ ಅಂತಂದರೆ ನಿಮ್ಗೆ ಅಷ್ಟು ಏನಿಲ್ಲ, ಸಹನೆ ಇಲ್ಲ. ತಕ್ಷಣ ಅವನನ್ನು ಎತ್ತಿದ್ರೆ ತಮಸ್ನೊಳಗೆ ಹಾಕಿಬಿಟ್ರಿ. ಯಾಕಪ್ಪ ಅವ ಏನ್ರಿ ಇಲ್ಲಿ ಒಳ್ಳೆಯವ್ರ ಜೊತೆಗೆ ಇದ್ದರೆ ಕದಾಚಿತ್ ಅವ ಯಾಕೆ ಒಳ್ಳೆಯವನಾಗಬಾರ್ದಾಗಿತ್ತು? ಉಲ್ಟಾ ಪ್ರಶ್ನೆ ಕೇಳ್ತೀರ. ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ವ ನೀವು? ಏನು ಜಗತ್ತಿಗೆಲ್ಲ ಪೀಡಕನಾಗೇ ಇರಲಿ, ಒಂದು ಸರ್ತಿ ರಾಷ್ಟ್ರಪತಿಯಿಂದ ಕ್ಷಮಾಯಾಚನೆ ಮಾಡಿಸ್ಬಿಟ್ಟು ಏನು 4-6 ಕಡೆ ಬಾಂಬ್ಗಳನ್ನು ಇಟ್ಟು ನಾನಾ ರೀತಿ ತೊಂದರೆ ಕೊಟ್ಟಿದ್ರು ಕೂಡ ಅವನಿಗೊಂದು ಅವಕಾಶ ಬದುಕಲಿಕ್ಕೆ ಯಾಕೆ ಕೊಡಬಾರ್ದಾಗಿತ್ತು? ಯಾಕೆ? ನಾವು ಮಾನವತಾ ಹಕ್ಕು ಪ್ರತಿಪಾದನಾ ಆಯೋಗದವರು, ನಾವು ಅಲ್ಲಿಂದ ಬಂದುಬಿಡ್ತೀವಿ ನಾವು. ಆದ್ದರಿಂದ ಒಬ್ಬ ವ್ಯಕ್ತಿ ಬದುಕಲಿ ಅಂತ ನೀವ್ಯಾಕೆ ಅವಕಾಶ ಕೊಡಬಾರ್ದಾಗಿತ್ತು? ಅದರಲ್ಲಿಂದ ಏನು ಅನರ್ಥ ಆಗ್ತದೆ, ಅವ ಬದುಕಲಿ ಅಂತ ಅನ್ನೋದ್ರ ಬಗ್ಗೆ ಮಾತ್ರನೇ ಇವರ ಮಾತುಗಳೇ ಹೊರತಾಗಿ ಅವ ಬದುಕಿದ್ರೆ ಎಷ್ಟು ಜನ ಸಾಯ್ತಾರೆ ಅದರ ಬಗ್ಗೆ ಗಮನ ಇಲ್ಲ. ಅದಕ್ಕಾಗಿ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಪ್ರತಿಯೋರ್ವರಿಗೂ ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿರತಕ್ಕಂಥ ಸರ್ವ ಸಾಧನೆಗಳನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟು ಯೋಗ್ಯತಾನುಸಾರವಾಗಿ ಅವರು ಯಾವ ದುಷ್ಕರ್ಮಗಳನ್ನು ಮಾಡ್ತಾರೋ ಅದಕ್ಕೆ ತಕ್ಕಂಗೆ ಪರಮಾತ್ಮ ಫಲಗಳನ್ನು ಕೊಡ್ತಾನೆ. ಆ ಫಲಗಳನ್ನು ಕೊಡೋಕ್ಕಿಂತ ಮುಂಚೆ ನಿಶ್ಚಯ ಇದೆ, ಇವ್ರಿಗೆ ಇದೇ ಫಲ ಆಗ್ತದೆ ಅಂತ ನಿಶ್ಚಯ ಇದ್ದರೂ ಕೂಡ ಸಾಧನೆಗೆ ಯಾಕೆ ಅವಕಾಶ ಕೊಡ್ತಾನೆ ಅಂದರೆ, ನಿನ್ನ ಸಾಧನೆಯಿಂದ ನೀನು ನಿನ್ನ ಫಲವನ್ನು ಸಂಪಾದನೆ ಮಾಡು. ಅದನ್ನು ನಾನೇ ಕೊಡೋದಾಗಿದ್ದರೂ ಕೂಡ ಅದರ ಮೇಲೆ ನಿನಗೆ ಹಕ್ಕು ಬರಬೇಕು. ನೀನು ಅಧರ್ಮವನ್ನು ಮಾಡಿದಾಗ ನೀನು ದುಃಖವನ್ನು ಅನುಭವಿಸ್ಲಿಕ್ಕೆ ಹಕ್ಕುದಾರನಾಗ್ತಿ. ನೀ ಧರ್ಮವನ್ನು ಮಾಡಿದಾಗ ನೀನು ಸುಖವನ್ನು ಅನುಭವಿಸ್ಲಿಕ್ಕೂ ನೀನು ಹಕ್ಕುದಾರನಾಗ್ತಿ. ಅಂದಮೇಲೆ ನೀನು ನಿನ್ನ ಹಕ್ಕಿನಿಂದ ನೀನು ನಿನ್ನ ಪದಾರ್ಥವನ್ನು ಪಡಿಬೇಕೇ ಹೊರತಾಗಿ ನಾನು ಕೊಡ್ತಕ್ಕಂತಹ ಕಾರುಣ್ಯದಿಂದ ನೀ ಏನು ಮಾಡಬಾರ್ದು, ಪಡಿಬಾರ್ದು. ವಾಸ್ತವದಲ್ಲೇ ಕಾರುಣ್ಯದಿಂದ ಕೊಡ್ತಾನೆ ಪರಮಾತ್ಮ, ಅದು ಬೇರೆ ಮಾತು. ಆದರೆ ನಾನೆಷ್ಟೇ ಕಾರುಣ್ಯದಿಂದ ಕೊಟ್ಟರೂ ಕೂಡ ನಿನಗೆ ಅದರಲ್ಲಿ ಅರ್ಹತೆ ಇದೆ ಅಂತನ್ನೋದನ್ನು ನೀನು ನಿರೂಪಿಸ್ಬೇಕಲ್ಲ.
ಆ ನಿರೂಪಣೆಗೋಸ್ಕರವಾಗಿ ಏನು ಮಾಡಿದ್ದೀನಿ, ಸಂಸಾರವನ್ನು ಕೊಟ್ಟಿದ್ದೀನಿ ಅಂತ ಹೆಂಗೆ ಹೇಳ್ತಾರೋ ಆ ರೀತಿಯಲ್ಲಿ ವಾಸ್ತವದಲ್ಲಿ ಏನೇ ಅನರ್ಥಕರವಾಗಿರತಕ್ಕಂತಹ ಕಾರ್ಯಕ್ರಮ ಕೀಚಕ ಮಾಡಿದ್ದ ಅದು ಯಾರಿಗೂ ಗೊತ್ತಾಗಲಾರ್ದಂಗೆ ಮುಚ್ಚಿಟ್ಕೊಬಿಡ್ಬೇಕು. ದ್ರೌಪದಿ ದೇವಿ ಮಾಡಲಿಲ್ಲಂತೆ. ಯಾಕೆ ಅಂದರೆ ಇಲ್ಲಿದ್ದವ್ರು ಎಲ್ಲರೂ ಕೂಡ ಕೀಚಕನ ವಧೆಯನ್ನು ಬೇಡೋದ್ರ ಮೂಲಕವಾಗಿ ತಮ್ಮ ಯೋಗ್ಯತಾನ್ನು, ಕೀಚಕನ ಯೋಗ್ಯತಾವನ್ನು ಬಾಯಿ ಬಿಟ್ಟು ಪ್ರತಿಯೊಬ್ಬರು ಮಾತಾಡಲಿ ಅಂತ ಹೇಳಿ ಏನು ಮಾಡಿದ್ಲು, ಪ್ರಸಂಗಗಳನ್ನು ನಿರ್ಮಾಣ ಮಾಡಿದ್ಲು. ಅವರೆಲ್ಲರೂ ಅಂದರು, ಅಹೋ ದುಃಖತರಂ ಪ್ರಾಪ್ತ. ಜನಮೇಜಯ ರಾಜ ವೈಶಂಪಾಯನರ ಹತ್ರ ಈ ಕಥಾವೃತ್ತಾಂತವನ್ನು ಕೇಳ್ತಾ ಅಂತಾನೆ, ಅಹೋ ದುಃಖತರಂ ಪ್ರಾಪ್ತ ಕೀಚಕೇನ ಪದಾಹತ ಪತಿವ್ರತ ಮಹಾಭಾಗ ದ್ರೌಪದಿ ಯೋಷಿದಾಂಬರ ದುಶ್ಶಲಾಂ ಮಾನಯಂತೀಯ ಭರ್ತೃಗಣಾಂ ಭಗಿನೀಂ ಶುಭಾನ್ ನಾಶಪತ್ ಸಿಂಧುರಾಜಂ ತಂ ಬಲಾತ್ಕಾರೇಣ ವಾಹಿತ ಕಿಮರ್ಥಂ ದರ್ಶನಂ ಪ್ರಾಪ್ತ ಕೀಚಕೇನ ದುರಾತ್ಮನ ನಾಶಪತ್ತಂ ಮಹಾಭಾಗ ಕೃಷ್ಣ ಪಾದೇನ ತಾಡಿತ. ತೇಜೋರಾಶಿರಿಯಂ ದೇವಿ ಧರ್ಮಜ್ಞ ಸತ್ಯವಾದಿನಿ ಕೇಶಪಕ್ಷೇ ಪರಾಮೃಷ್ಟ ಮರ್ಷಯಿತ್ವೇ ಮರ್ಷಯಿಷ್ಯತ್ಯಶಕ್ತವತ್ ನೈತತ್ ಕಾರಣಮಲ್ಪಂ ಹಿ ಶ್ರೋತುಕಾಮೋಸ್ಮಿ ಸತ್ತಮ ಕೃಷ್ಣಾಯಾಸ್ತು ಪರಿಕ್ಲೇಶಾನ್ ಮನೋಮೇ ದೂಯತೆ ಭೃಶಂ ಕಸ್ಯ ವಂಶೇ ಸಮುದ್ಭೂತಃ ಸ ಚ ದುರ್ಲಲಿತೋ ಮುನೇತ್ ಬಲೋನ್ಮತ್ತಃ ಕಥಂ ಚಾಸೀತ್ ಸ್ಯಾಲೋ ಮಾತ್ಸ್ಯಸ್ಯ ಕೀಚಕಃ ದೃಷ್ಟ್ವಾಪಿ ತಾಂ ಪ್ರಿಯಾಂ ಭಾರ್ಯಾಂ ಸೂತಪುತ್ರೇಣ ತಾಡಿತಾಂ ನೈವ ಚಕ್ಷುಭಿರೇ ವೀರಾಃ ಕಿಮಕುರ್ವತ ತಂ ಪ್ರತಿ. ಪುಂಖಾನುಪುಂಖವಾಗಿ ಜನಮೇಜಯ ರಾಜ ಪ್ರಶ್ನೆಗಳನ್ನು ಮಾಡುತ್ತಾನೆ. ಹಿಂದಕ್ಕೆ ಈ ವನಪರ್ವದಲ್ಲಿ ಒಂದು ಪ್ರಸಂಗ ನಡೀತದೆ. ಏನಂತಂದರೆ ದುಶ್ಶಲೆಯ ಪತಿಯಾಗಿರ್ತಕ್ಕಂತಹ ಸಿಂಧುರಾಜ ಅಂದರೆ ಜಯದ್ರಥ ಏನು ಮಾಡ್ತಾನೆ ಅಂತಂದರೆ ಕೋಟಿಕಾಶ್ಯ ಅಂತ ಹೇಳಿ ಒಬ್ಬನು ಅವನ ಸ್ನೇಹಿತ ಇಬ್ಬರೂ ಸೇರಿಕೊಂಡು ಬರ್ತಾರೆ. ಬಂದುಬಿಟ್ಟು ಪಾಂಡವರು ತಾವು ಆಶ್ರಮದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಧೌಮ್ಯಾಚಾರ್ಯರು ಮಾತ್ರ ಇರಬೇಕಾದ್ರೆ, ಬ್ರಾಹ್ಮಣರು ಮಾತ್ರ ಇರಬೇಕಾದ್ರೆ ದ್ರೌಪದಿ ದೇವಿಯನ್ನು ತಾನು ರಥದಲ್ಲಿ ಕುಳ್ಳಿರಿಸಿಕೊಂಡು ಅವಳನ್ನು ಹೊತ್ತುಕೊಂಡು ಹೋಗಬೇಕು ಅಂತ ಬರ್ತಾನೆ. ಬಂದಾಗ ಈ ವೃತ್ತಾಂತ ಬ್ರಾಹ್ಮಣರಿಂದ ತಿಳಿದು ಪಾಂಡವರು ಅವರನ್ನು ಬೆನ್ನತ್ತಿ ಹೋಗ್ತಾರೆ. ಆಗೊಂದು ಪ್ರಸಂಗ ನಡೀತದೆ. ಇವರು ದುಶ್ಶಲೆಯ ಗಂಡನಾದಂತಹ ಈ ಜಯದ್ರಥ ಬಹಳ ದೂರಕ್ಕೆ ಸಾಗಿ ಹೋದದ್ರಿಂದಾಗಿ ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿ ಜಯದ್ರಥನ ಎದುರಿಗೆ ಅವನ ಸುತ್ತಲೂ ಕೂಡ ಅವನ ರಥ ಮುಂದಕ್ಕೆ ಹೋಗದೇ ಇರೋ ಹಾಗೆ ಬೆಂಕಿಯಿಂದ ಬಂಧನವನ್ನು ಮಾಡ್ತಾನೆ, ಅಗ್ನಿಬಂಧನವನ್ನು ಮಾಡ್ತಾನೆ ಅರ್ಜುನ. ಅದಕ್ಕೋಸ್ಕರ ಅಲ್ಲೇ ನಿಂತಿರ್ತಾನೆ ಜಯದ್ರಥ. ಬೆಂಕಿ ನಂದೋವರೆಗೆ ಅವನು ಹೋಗೋ ಹಾಗಿಲ್ಲ, ಬೆಂಕಿ ನಂದುತ್ತಾ ಇಲ್ಲ. ಅಷ್ಟರಲ್ಲಿ ಬರ್ತಾನೆ ಯಾರು, ಅರ್ಜುನ ಬರ್ತಾನೆ, ಭೀಮಸೇನ ದೇವರು ಬರ್ತಾರೆ. ಕೋಟಿಕಾಶ್ಯನ ಜೊತೆಗೆ ಜಯದ್ರಥ ಕಾಣಿಸ್ತಾನೆ. ಹಾರಿ ಹೋಗಿ ಏನು ಮಾಡ್ತಾರೆ ಅಂದರೆ ಭೀಮಸೇನ ದೇವರು ಕೋಟಿಕಾಶ್ಯನ ತಲೆ ಮೇಲೆ ಜೋರಾಗಿ ಗುದ್ದುತ್ತಾರೆ. ಪರಿಣಾಮ ಏನಾಗ್ತದೆ ಅಂದರೆ ಕೋಟಿಕಾಶ್ಯ ನೆಲದಲ್ಲಿ ಹುದುಗಿ ಉಸಿರುಗಟ್ಟಿ ಪ್ರಾಣ ಬಿಟ್ಬಿಡ್ತಾನೆ ಒಂದೇ ಹೊಡೆತ. ಎರಡನೇ ಹೊಡೆತ ಜಯದ್ರಥನಿಗೆ ಬೀಳಬೇಕು. ದ್ರೌಪದಿ ದೇವಿಯಲ್ಲಿ ಕೂತಿರ್ತಾಳೆ. ಭೀಮಸೇನ ದೇವರು ದ್ರೌಪದಿ ದೇವಿಗೆ ಇಬ್ಬರಿಗೂ ಧರ್ಮರಾಜ ಅಂತಾನೆ, ದುಶ್ಶಲೆ ಪತಿಹೀನಳಾಗಿಬಿಡ್ತಾಳೆ. ಆದ್ದರಿಂದಾಗಿ ನೀನು ಶಾಪವನ್ನು ಕೊಡೋದು ಬೇಡ, ಭೀಮಸೇನ ದೇವರು ಪ್ರಹಾರ ಮಾಡೋದು ಬೇಡ ಅಂತ ಧರ್ಮರಾಜ ತಡೆ ಹಿಡಿದು ಬಿಡುತ್ತಾನೆ. ಆದ್ದರಿಂದ ದುಶ್ಶಲೆ ಅನ್ನೋವಳು ಪತಿಹೀನಳಾಗ್ತಾಳೆ, ನಮ್ಮ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಜಯದ್ರಥನನ್ನು ಪ್ರಾಣದೊಂದಿಗೆ ಇಡಲಿಕ್ಕೆ ಬಿಡ್ತಾಳೆ ಯಾರು, ದ್ರೌಪದಿ ದೇವಿ. ಹತ್ತಿರದಲ್ಲೇ ನಡೆದಿರ್ತಕ್ಕಂಥ ಘಟನೆಯನ್ನು ನೆನಪಿಸ್ಕೊತಾನೆ. ಆಗ ಶಾಪವನ್ನು ಕೊಡಲಿಲ್ಲ ಯಾರು, ಇದೇ ದ್ರೌಪದಿ ದೇವಿ ಆಗ ಶಾಪವನ್ನು ಕೊಡಲಿಲ್ಲ ದುಶ್ಶಲೆಗೋಸ್ಕರವಾಗಿ. ಈಗ ಪ್ರಸಂಗ ಏನು ಹಾಗಿರಲಿಲ್ಲಲ್ಲ, ಕೀಚಕ ಏನು ಬಂಧು ಅಲ್ಲ. ಕೀಚಕನನ್ನು ಶಪಿಸಿದ್ರೆ ಯಾವ ಅನರ್ಥವೂ ಇರಲಿಲ್ಲ. ಶಾಪ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಲಿಲ್ಲ? ಮೊದಲನೇದ್ದೇನೆಂದರೆ ಕೀಚಕನ ವಿಷಯದಲ್ಲಿ ದ್ರೌಪದಿ ದೇವಿ ಶಾಂತಚಿತ್ತಳಾಗಿದ್ದಾಳೆ ಅಂದರೆ ಇದು ಸಣ್ಣ ಕಾರಣ ಅಲ್ಲವೇ ಅಲ್ಲ. ಯಾಕೆಂದರೆ ಕೆಲವಾರು ದುರಂತಮಯವಾಗಿರತಕ್ಕಂಥ ಪ್ರಸಂಗಗಳು ನಡೆದಾಗ ಉತ್ತಮರಾಗಿರ್ತಕ್ಕಂಥ ವ್ಯಕ್ತಿಗಳು ಸಹಿಸಿದರು ಅಂದರೆ ಅಲ್ಲಿ ಬೇರೆದು ಏನೋ ಕಾರಣ ಇರ್ತದೆ.
ಮೇಲ್ನೋಟದಲ್ಲಿ ಕಾಣೋ ಹಾಗೆ ಪ್ರಸಂಗ ಅಂತ ಅನ್ನೋದು ನಡೆದಿರೋದಿಲ್ಲ. ಅಲ್ಲೊಂದು ಸ್ವಲ್ಪ ಬಲವತ್ತರವಾದಂತಹ ಕಾರಣ ಇರ್ತದೆ. ಆ ಕಾರಣದ ನಿಮಿತ್ತವಾಗಿ ಏನು ಮಾಡ್ತಿರ್ತಾರೆ ಅಂದರೆ ಅವರು ಸಹನೆಯನ್ನು ತಾಳಿರ್ತಾರೆ. ಆ ಸಹನೆ ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ, ಯಾಕೆ ತಡ್ಕೊಂಡಿದ್ದಾರೆ ಅಂತ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಅನರ್ಥ ಆಗಿದ್ದು ಮಾತ್ರ ಜಗತ್ತಿಗೆ ಕಾಣುವಂತೆ ಇರ್ತದೆ. ನೈತತ್ ಕಾರಣ ಮಲ್ಪಂಹಿ, ಇದು ಸಣ್ಣ ಕಾರಣ ಅಲ್ಲವೇ ಅಲ್ಲ. ನನಗೆ ಕುತೂಹಲ ಇದೆ ವೈಶಂಪಾಯನರೇ, ಕಥಾಭಾಗ ಇರಲಿ. ಹಾಗೆ ಮೊದಲು ದ್ರೌಪದಿ ದೇವಿ ಸಹನೆಯನ್ನು ಕೀಚಕನ ವಿಷಯದಲ್ಲಿ ತಾಳಿದ್ಲು ಅಂದರೆ ಯಾಕೆ? ಪದೇ ಪದೇ ಸಿಟ್ಟಿಗೆ ಬರೋರು ಇರ್ತಾರೆ ನೋಡ್ರಿ, ಮೇಲಿಂದ ಮೇಲೆ ಸಿಟ್ಟಿಗೆ ಬರ್ತಾರೆ. ಈ ಒಗ್ಗರಣೆ ಕಾಳು ಚಟ 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 ಸಿಡ್ದಂಗೆ ತೀರಾ ಹಂಗೆ ಸಿಟ್ಟಿಗೆ ಬರ್ತಿದ್ರು ಅಂತಂದ್ರೆ ಹೆಂಗಸರು ಗಂಡಂದ್ರಿಗೆ ಮರ್ಯಾದೆ ಕೊಡೋದು ಬಿಟ್ಬಿಡ್ತಾರೆ. ಭಾಳ ಸರ್ತೆ ಹೆಂಡತಿ ಹತ್ರ ಸಿಟ್ಟಿಗೆ ಬಂದುಬಿಟ್ರೆ ಮರ್ಯಾದೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರವಾಗಿ ಸಿಟ್ಟು ಅಂತನ್ನೋದು ಕೂಡ ಎಲ್ಲಿ ಪ್ರದರ್ಶನ ಮಾಡಬೇಕು, ಎಷ್ಟು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಒಂದು ನಿಯಮ ಇದೆ. ಯಾವತ್ತಿಗೂ ಕೋಪಕ್ಕೆ ಬರದೇ ಇದ್ದವ್ರು ಏನಿದ್ದಾರಲ್ಲ, ಅವರು ಕೋಪಕ್ಕೆ ಬಂದರು ಅಂತಂದರೆ ಸರ್ವನಾಶ ಆಗ್ತದೆ. ಅವರು ಸಹನೆ ತಗೊಂಡಿದ್ರು ಅಂತಂದ್ರೆ ಅದಕ್ಕೆ ಬಲವತ್ತರವಾದಂತಹ ಕಾರಣ ಇರ್ತದೆ. ಹಾಗೆ ವೃಥಾ ಕೋಪಕ್ಕೆ ಬರುವಂಥವಳು ಅಲ್ಲ ಯಾರು? ದ್ರೌಪದಿ ದೇವಿ. ಕಾರಣ ಇದೆ ಆದರೂ ಕೋಪಕ್ಕೆ ಬರ್ತಿಲ್ಲ ಅಂತಂದ್ರೆ ಏನೋ ಮಹತ್ತರವಾದದ್ದೇ ಇರಬೇಕು. ನನಗೆ ಕಥಾ ಕೇಳತಕ್ಕಂಥವನು ಹೇಳ್ತಾನೆ ಜನಮೇಜಯ ರಾಜ, ನನ್ನ ಮನಸ್ಸಿಗೆ ಎಷ್ಟು ವೇದನೆ ಆಗ್ತಾ ಇದೆ ಅಂದರೆ ಸುಮ್ಮನೆ ಯಾಕಿರಬೇಕು ಅವಳು? ಪ್ರತಿಯಾಗಿ ಹೊಡಿಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ಬೋದು ಹೆಣ್ಣುಮಗಳವಳು, ಪ್ರತಿಯಾಗಿ ಪ್ರಹಾರ ಮಾಡತಕ್ಕಂಥ ಚೈತನ್ಯ ಇಲ್ಲದೆ ಇರ್ಬೋದು, ಅಜ್ಞಾತವಾಸದ ಒತ್ತಡ ಅಂತ ಹೇಳ್ತೀರಿ. ಬೇಡ, ಶಾಪ ಕೊಡಲಿಕ್ಕೇನು ಬೇಕಾಗಿದೆ? ಶಾಪ ಕೊಡೋದ್ರಿಂದ ಏನು ಅನರ್ಥ ಆಗೋದಿಲ್ಲ. ಹೋಗಲಿ, ಶಾಪ ಕೊಟ್ಟರೆ ವಾಸ್ತವದಲ್ಲಿ ಕೆಲವಾರು ಸರ್ತಿ ಶಾಪಕ್ಕೋಸ್ಕರವಾಗಿ ಪುಣ್ಯ ವಿನಿಯೋಗ ಆಗ್ತದೆ. ಆದ್ದರಿಂದಾಗಿ ಅನರ್ಥಕರವಾದಂಥದ್ದು ಹಾದಿ ಅದು. ಎಷ್ಟೋ ಸರ್ತೆ ನಾವು ಕೆಲವಾರು ಕೆಟ್ಟ ಮಾತುಗಳನ್ನು ಆಡಿಬಿಟ್ಟು ಎಂದರೆ ನಮ್ಮ ಪುಣ್ಯ ಹಾಳಾಗಿ ಹೋಗುವಂತಹ ಭೀತಿ ಇರ್ತದೆ ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾತ್ವಿಕರು ಆ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಪುಣ್ಯವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅನರ್ಥಕರವಾದ ಪ್ರಸಂಗ ನಡೆದ್ರೂ ಕೂಡ ಶಾಪದ ಮಾತುಗಳನ್ನು ಆಡೋದಿಲ್ಲ, ಸಹಿಸ್ಕೊಳ್ಳೋಣ ಅಂತ ಸುಮ್ಮನೆ ಇರ್ತಾರೆ. ಈಗ ಕೀಚಕನ ವಿಷಯದಲ್ಲಿ ಹಾಗೇನು ಸಹನೆಯನ್ನು ತಗೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಕೀಚಕನಿಗೆ ಏನಾದ್ರೂ ಶಪಿಸಿದರೆ ಅದರಲ್ಲಿಂದ ಏನಾದರೂ ಜಗತ್ತಿಗೆ ಲಾಭ ಆಗ್ತದೆ ಹೊರತಾಗಿ ನಷ್ಟ ಅಂತೂ ಸರ್ವಥಾ ಇಲ್ಲ. ಮತ್ತು ಯಾಕೆ ಶಾಪ ಕೊಡಬಾರ್ದು? ನನಗನ್ನಿಸ್ತದೆ ಕೀಚಕ ಏನೋ ಜಾತಿಯ ಪ್ರಬಲನ, ಏನು ಸಾಮರ್ಥ್ಯ ಇತ್ತು ಅಂತ ಹೇಳಿ ಇವನನ್ನು ದ್ರೌಪದಿ ದೇವಿ ತಡಿಬೇಕು. ಎಲ್ಲಿ ಹುಟ್ಟಿದ್ದ ಇವನು? ಮತ್ತು ಹಾಗೇ ಇವನು ಇಷ್ಟು ಬಲದಿಂದ ಉನ್ಮತ್ತನಾಗಬೇಕು ಅಂದರೆ ಕಾರಣ ಏನು? ಬಲೋನ್ಮತ್ತನಾಗಲಿ, ಇವ ಕೈಕೈ ದೇಶದಲ್ಲಿ ತಾನೇ ಹುಟ್ಟಿದ್ದ, ಇವ ಯಾಕೆ ವಿರಾಟ್ ರಾಜನ ಹತ್ರ ಬಂದ? ಅಷ್ಟರ ಮೇಲೆ ಆ ಪ್ರಿಯಳಾಗಿರ್ತಕ್ಕಂತಹ ಹೆಂಡತಿಗೆ ಹೊಡೆದ್ರೆ ಪಾಂಡವರು ಎಷ್ಟೋ ಕ್ಲೇಶಗಳನ್ನು ತಾವು ಸಹಿಸಬಲ್ಲರು. ಸ್ವಪತ್ನಿ ಪರಿಭವ ಅದು ಸಾಮಾನ್ಯವಾದಂಥದ್ದಲ್ಲ, ಸಾಮಾನ್ಯವಾಗಿ ಸಹಿಸುವಂತಹ ವಿಷಯವೇ ಅಲ್ಲ ಅದು. ತಮಗೆ ಅಪಮಾನ ಆದರೆ ಸಹಿಸ್ಬೋದೇ ಹೊರತು ಹೆಂಡತಿಗೆ ಅಪಮಾನ ಆದರೆ ಯಾವ ಪುರುಷನೂ ಸಹಿಸಬಾರದು. ಅದರಲ್ಲೂ ಮಹಾನ್ ಮಾನಿಷ್ಠರಾಗಿರ್ತಕ್ಕಂಥವ್ರು ಪಾಂಡವರು. ಒಂದು ಸರ್ತಿ ಅಪಮಾನ ಆದದ್ದಕ್ಕೆ ಭೀಮಸೇನ ದೇವರು ಪ್ರತಿಜ್ಞಾ ಮಾಡಿದ್ರು, ಕುರುಕ್ಷೇತ್ರದಲ್ಲಿದ್ದವರು ಯಾರ್ಯಾರು ವ್ಯಕ್ತಿಗಳನ್ನು ಕಾಲು ಹಿಡ್ಕೊಂಡ್ರೆ ತಾವು ಬದುಕಬಹುದೋ, ಕೌರವರು ಎಲ್ಲರ ಕಾಲು ಹಿಡ್ಕೊಂಡಿದ್ರು, ದ್ರೋಣಾಚಾರ್ಯ ಕಾಲು ಹೋಗಿ ಹಿಡ್ಕೊಂಡ್ಬಿಟ್ರಂತೆ. ಭೀಮಸೇನ ದೇವರು ತಾನು ಪ್ರತಿಜ್ಞಾ ಮಾಡ್ತಿರಬೇಕಾದ್ರೆ ದುಶ್ಯಾಸನನ ಎದೆಯನ್ನು ಬಗೆದು ನಾನು ರಕ್ತವನ್ನು ಕುಡಿತೀನಿ ಅಂತ ಹೇಳಿದರೆ ಸಿಂಹಾಸನದ ಮೇಲೆ ಇದ್ದಂಥವರು ಕುಸಿದು ಬಿದ್ದುಬಿಟ್ರೆ, ಆಸನಗಳ ಮೇಲೆ ಕೂತವರು, ಬಂಗಾರದ ಆಸನದಲ್ಲಿ ಕೂತಂಥವರು ಕುಸಿದು ಬಿದ್ದಿದ್ರಂತೆ ಕೆಳಗೆ. ಕಾಲು ಹಿಡ್ಕೊಂಡಿದ್ರಂತೆ ದ್ರೋಣಾಚಾರ್ಯರಿಗೆ. ದ್ರೋಣಾಚಾರ್ಯ ಕಾಲು ಹಿಡ್ಕೊಂಡ್ರೆ ಹೇಳಿದರು, ಏನಪ್ಪ ಅಂತಂದರೆ ನೀವು ಯಾರ್ಯಾರ ಕಡೆಯಿಂದ ರಕ್ಷಣೆ ಮಾಡಲಿಕ್ಕೆ ಹೇಳ್ತೀರೋ ಅವರೆಲ್ಲರ ಕಡೆಯಿಂದಲೂ ರಕ್ಷಣೆ ಮಾಡಬಲ್ಲೆ, ಆದರೆ ಒಬ್ಬ ಭೀಮನನ್ನು ಬಿಟ್ಟು ಬೇರೆಯವರು ಯಾರ್ಯಾರ ಕಡೆಯಿಂದ ಸಾಧ್ಯ ಇದೆಯೋ ಎಲ್ಲರ ಕಡೆಯಿಂದಲೂ ನಾನು ರಕ್ಷಣೆಯನ್ನು ಕೊಡ್ತೀನಿ. ಇನ್ನುಳಿದವ್ರದ್ದು ಭಯ ಇವ್ರಿಗೆ ಇಲ್ಲೇ ಇಲ್ಲ. ಯಾರ ಭಯ ಇದೆಯೋ ಅವ್ರ ಬಗ್ಗೆ ಅಭಯವನ್ನು ದ್ರೋಣಾಚಾರ್ಯರು ಕೊಡ್ತಾ ಇಲ್ಲ.
ಅಂಥದ್ದು ಅಲ್ಲಿ ಆ ರೀತಿ ಪ್ರತಿಜ್ಞಾವನ್ನು ಮಾಡಿ ತಮ್ಮ ಬಲ ವೀರ್ಯ ಪರಾಕ್ರಮಗಳನ್ನು ತೋರಿಸಿರ್ತಕ್ಕಂಥ ಪಾಂಡವರು ಅದು ಹೇಗೆ ತಾನೇ ಸುಮ್ಮನಾದರು ಅವ್ರು ಹೆಂಗೆ ಕ್ಷೋಭೆಯನ್ನು ಹೊಂದಲಿಲ್ಲ, ಉದ್ವೇಗಕ್ಕೆ ಯಾಕೆ ಒಳಗಾಗಲಿಲ್ಲ ಅವರು, ಅಥವಾ ಉದ್ವೇಗಕ್ಕೆ ಒಳಗಾಗಿದ್ರು ಅಂತಂದ್ರೂ ಕೂಡ ಮುಂದೆ ಏನು ಮಾಡಿದರು, ಉದ್ವೇಗ ಸಿಟ್ಟು ಕೋಪತಾಪಗಳು ಬಂದವು ಅಂತಂದ್ರೆ ಏನು ಮಾಡಿದರು ಅವರು ಅಂತ ಹೇಳಿ ಸರಣಿಯ ಪ್ರಶ್ನೆಗಳನ್ನು ಏನು ಮಾಡ್ತಾನೆ ಅಂತಂದರೆ ಕ್ರಮೇಣ ಕೇಳ್ತಾ ಬರ್ತಾನೆ. ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾರೆ ವೈಶಂಪಾಯನರು. ತ್ವದುಕ್ತೋಯಂ ಅನುಪ್ರಶ್ನ ಕುರುಣಾಂ ಕೀರ್ತಿವರ್ಧನ ಏತತ್ ಸರ್ವಂ ಯಥಾವಕ್ಷೇ ವಿಸ್ತರಣೆಯೋ ಪಾರ್ಥಿವ. ನೀನು ಹೇಳಿದ್ದನ್ನು ಸಂಕ್ಷಿಪ್ತವಾಗಿ ಉತ್ತರ ಕೊಡಲಿಕ್ಕಾಗೋದಿಲ್ಲಪ್ಪ, ವಿಸ್ತಾರವಾಗಿ ಹೇಳ್ತೀನಿ ಕೇಳು. ಬ್ರಾಹ್ಮಣ ಸ್ತ್ರೀಗೆ ಕ್ಷತ್ರಿಯರಲ್ಲಿ ಹುಟ್ಟಿರ್ತಕ್ಕಂತಹ ಜಾತಿಯವನು ನಾನು ಹಿಂದಕ್ಕೂ ಪ್ರಸ್ತಾಪನೆ ಮಾಡಿದ್ದೀನಿ. ಜಾತಿಗಳಲ್ಲಿ 4 ಪ್ರಧಾನವಾದದ್ದು, ಇನ್ನುಳಿದದ್ದು ಒಂದೋ ಪುರುಷ ಉತ್ತಮನಾದರೆ ಅದು ಸ್ತ್ರೀ ಅಧಮಳಾದಂತಹ ಸಂದರ್ಭದಲ್ಲಿ ಅನುಲೋಮ ಜಾತಿ, ಸ್ತ್ರೀ ಉತ್ತಮಳಾಗಿದ್ದು ಪುರುಷ ಅಧಮನಾಗಿಬಿಟ್ರೆ ಅದನ್ನು ವಿಲೋಮ ಅಥವಾ ಪ್ರತಿಲೋಮ ಜಾತಿ ಅಂತ ನಾವು ಶಾಸ್ತ್ರದಲ್ಲಿ ವಿಭಾಗವನ್ನು ಕೇಳ್ತೀವಿ. ಆದ್ದರಿಂದ ಅಂಥ ಒಂದು ಜಾತ್ಯ ಸೂತನಾಗಿರ್ತಕ್ಕಂಥವನು, ಅಂದರೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಂದ ಹುಟ್ಟಿರ್ತಕ್ಕಂಥವನು, ಅಂದರೆ ಇದೊಂದು ಕ್ರಮದ ಪ್ರತಿಲೋಮ ಜಾತಿ. ಈ ಜಾತಿಯವರನ್ನ ರಥಕಾರ ಜಾತಿಯವರು ಅಂತ ಕರೀತಾರೆ. ಇವರಿಗೆ ವಾಸ್ತವದಲ್ಲಿ ಏನಪ್ಪ ಅಂತಂದರೆ ಬ್ರಾಹ್ಮಣರಿಗೆ ಸಂಸ್ಕಾರ ಹೇಗೆ ಹೇಳ್ತಾರಲ್ಲ, ಬ್ರಾಹ್ಮಣರಿಗೆ ಯಾವ ರೀತಿ ಗರ್ಭಾಧಾನ, ಪುಂಸವನ, ಸೀಮಂತ, ಉನ್ನಯನ, ಜಾತಕರ್ಮ, ನಾಮಕರಣ, ಕರ್ಣವೇದ, ಚೌಲ, ಉಪನಯನ ಅಂತ ಹೇಳ್ತಾರಲ್ಲ, ಹಾಗೆ ಇವರಿಗೂ ಕೂಡ ಎಲ್ಲ ಕ್ರಮದ ಸಂಸ್ಕಾರ ಇದೆ. ಇವ ಕ್ಷತ್ರಿಯರ್ಕಿಂತ ಕಡಿಮೆಯವನಾಗಿರ್ತಾನೆ, ಕ್ಷತ್ರಿಯ ಪುರುಷನಿಂದ ಹುಟ್ಟಿದ್ರೂ ಕ್ಷತ್ರಿಯರ್ಕಿಂತ ಕಡಿಮೆ ಆಗಿರ್ತಾನೆ. ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದವನು ಇವ ವೈಶ್ಯರಕ್ಕಿಂತ ಉತ್ತಮನಿರ್ತಾನೆ. ಅಂದರೆ ಕ್ಷತ್ರಿಯರಿಗೂ ವೈಶ್ಯರಿಗೂ ಮಧ್ಯದಲ್ಲಿ ಬರತಕ್ಕಂಥ ಜಾತಿ. ಆದ್ದರಿಂದ ವಿವಾಹ ಸಂಬಂಧವನ್ನು ಕೂಡ ಇಂಥ ಪ್ರತಿಲೋಮ ಜಾತಿಯವರ ಜೊತೆಗೆ ಕ್ಷತ್ರಿಯರು ಮಾಡ್ತಿದ್ರಂತೆ. ಆದರೆ ಇವರನ್ನು ರಾಜ ಅಂತ ಯಾರೂ ಕೂಡ ಕರೀತಿರಲಿಲ್ಲ. ಯಾಕೆ ಅಂದರೆ ಇದು ಪ್ರಧಾನವಾದ ಜಾತಿಯಲ್ಲಿ ಸಮುತ್ಪನ್ನನಾದ ವ್ಯಕ್ತಿ ಅಲ್ಲ ಅನ್ನೋದೇ ಪ್ರಧಾನವಾದಂತಹ ಕಾರಣ. ಅಂದರೆ ಇವರು ವೃತ್ಯಂತರದಲ್ಲಿ ಇರಬೇಕಾದಂಥವ್ರು, ಕ್ಷತ್ರಿಯೋಚಿತವಾದಂಥ ವೃತ್ತಿಯಲ್ಲಿ ಇರಬಾರದ ವ್ಯಕ್ತಿಗಳು ಅಂತ ನಿರ್ಧಾರ. ಅದೊಂದು ಎಲ್ಲದಕ್ಕೂ ನಿಯಮಗಳು ಅಂದರೆ ಅದು ಎಲ್ರಿಗೂ ನಿಯಮನೇ. ಅದು ಇವರಿಗೆ ಹೆಚ್ಚು, ಅವರಿಗೆ ಕಡಿಮೆ, ಇವರಿಗೆ ಹೌದು ಅವರಿಗೆ ಇಲ್ಲ ಅಂತನ್ನೋ ವ್ಯವಸ್ಥೆ ಏನಿಲ್ಲ. ಆದ್ದರಿಂದಾಗಿ ಇಂಥ ಸಂದರ್ಭದಲ್ಲಿ ಇವರನ್ನು ಏನು ಮಾಡ್ತಿದ್ರು, ಸೂತ ಜಾತಿಯವರು ಅಂತಿದ್ರು. ಕೈಕೆಯ ರಾಜ್ಯಕ್ಕೆ ಸೂತ ರಾಜ್ಯ ಅಂತ ಕರೀತಿದ್ರು. ಅಲ್ಲಿ ಒಬ್ಬವ ಕೇಕಯ ಅಂತನ್ನೋನೇ ಒಬ್ಬ ರಾಜ ಇದ್ದ. ಅವನು ಹೀಗೇನೆ ಬ್ರಾಹ್ಮಣ ಸ್ತ್ರೀಗೆ ಕ್ಷತ್ರಿಯ ಪುರುಷನಿಂದ ಹುಟ್ಟಿರ್ತಕ್ಕಂಥವನು. ಅವನಿಗೆ ಮಾಳವಿ ಅಂತನ್ನುವಂತಹ ಹೆಂಡತಿಯಲ್ಲಿ ಮತ್ತು ಅನೇಕ ಮಕ್ಕಳು ಹುಟ್ಟಿದರು. ಅನೇಕ ಮಕ್ಕಳು ಅಂದರೆ 107 ಜನ. ಮೊದಲನೇದವನೇ ಕೀಚಕ. ಇನ್ನುಳಿದವ್ರಿಗೆ ಎಲ್ರಿಗೂ ಸೇರಿಸಿ ಒಂದೇ ಹೆಸರು, ಉಪಕೀಚಕರು ಅಂಥೇಳಿ. ಅದರಲ್ಲಿ ನೀವು ನಂಬರ್ ಹಾಕ್ಕೋಬೋದು, 1 2 3 ಅಂಥೇಳಿ ಕ್ರಮೇಣ ಹಾಕ್ಕೋಬೋದು. ಇವರು ಇಲ್ಲಿ 105 ಜನ ಅಂತ ಹೇಳಿದ್ದಾರೆ, ಕೆಲವು ಕಡೆ 106 ಜನ. ಇವ್ರನ್ನ ಸೇರಿ 106 ಜನ ಅಂತ, ಕೆಲವರು ಬಿಟ್ಟು 107 ಅಂತ, ಹೀಗೆ ಬೇರೆ ಬೇರೆ ಇದೆ. ಇನ್ನು ಎರಡನೇ ಅವಳಲ್ಲಿ ಚಿತ್ರ ಅಂತ ಹೇಳಿ ಮಗಳು ಹುಟ್ಟಿದ್ಲು. ಆ ಮಗಳನ್ನು ವಿರಾಟ್ ರಾಜನಿಗೆ ಕೊಟ್ಟು ಮದುವೆ ಮಾಡಿದರು. ಅವಳೇ ಸುದೇಶ್ನಾದೇವಿ. ಈ ವಿರಾಟ್ ರಾಜನ ಮೊದಲನೇ ಹೆಂಡತಿ ಒಬ್ಬಳಿದ್ಲು, ಇವಳು ಎರಡನೇ ಹೆಂಡತಿ. ಮೊದಲನೇ ಹೆಂಡತಿಯಲ್ಲಿ ವಿರಾಟ್ ರಾಜನಿಗೆ ಶ್ವೇತ ಅಂತನೋ ಒಬ್ಬ ಮಗ ಇದ್ದ. ಅವನು ಆ ಶ್ವೇತ ಏನಿದ್ದ, ಶ್ವೇತನ ತಾಯಿ ಸುರಥಿ ಅಂತ ಒಬ್ಬಳಿದ್ಲು.
ಆ ಸುರಥೆ ಸತ್ತ ಮೇಲೆ ಸುದೇಶ್ನೆಯನ್ನು ವಿರಾಟ್ ರಾಜ ಮದುವೆಯಾಗಿದ್ದ. ಆಗ ಕಾಲಕ್ರಮದಲ್ಲಿ ಅವನು ಏನು ಮಾಡ್ಬಿಟ್ಟ ಅಂತಂದರೆ, ಆ ಶ್ವೇತ ಇಲ್ಲಿ ಯಾವಾಗ ಸುದೇಶ್ನೆ ಮದುವೆ ಮಾಡ್ಕೊಂಡು ಬಂದ್ಲು ವಿರಾಟ್ ರಾಜನನ್ನು, ಅವನ ಸೋದರ ಮಾವನ ಮನೆಗೆ ಹೋದ. ಅವನು ಮಗನೂ ಹೋಗ್ಬಿಟ್ಟ, ಹೆಂಡತಿನೂ ಹೋಗ್ಬಿಟ್ಲು. ವಿರಾಟ್ ರಾಜನಿಗೆ ಸುದೇಶ್ನೇ ಹೆಂಡತಿ, ಸುದೇಶ್ನೇ ಕಡೆಯವರೇ ಬಂಧುಗಳು ಅಂತ ಆಗ್ಬಿಟ್ರು. ಈ ರೀತಿ ಸುದೇಶ್ನೆಯನ್ನು ಮದುವೆ ಮಾಡಿಕೊಂಡಿರ್ತಕ್ಕಂಥ ವಿರಾಟ್ ರಾಜನಿಗೆ ಶಂಖನ ಗೈರು ಹಾಜರಿಯಲ್ಲಿ ಒಬ್ಬ ಮಗ ಹುಟ್ಟಿದ, ಅವನೇ ಉತ್ತರ ಕುಮಾರ. ಒಬ್ಬಳು ಮಗಳು ಹುಟ್ಟಿದ್ಲು, ಅವಳೇ ಉತ್ತರಾದೇವಿ. ಈ ರೀತಿಯಲ್ಲಿ ಇದ್ದಂಥವಳನ್ನು, ಆ ಸುದೇಶ್ನಾದೇವಿಯನ್ನು ಹಿಂಬಾಲಿಸಿಕೊಂಡು ಮದುವೆ ಆದಾಗಲೇ ಕೀಚಕ ಏನು ಮಾಡಿಬಿಟ್ಟ, ವಿರಾಟ್ ರಾಜನ ಮನೆಗೆ ಬಂದು ಸೇರಿಕೊಂಡ. ಈ ರೀತಿ ಸೇರಿಕೊಂಡು ಏನು ಮಾಡಿದರು ಅಂತಂದ್ರೆ, ಇವರು ತುಂಬ ಬಲಿಷ್ಠರಿದ್ದದ್ರಿಂದಾಗಿ ವಿರಾಟ್ ರಾಜನಿಗೆ ಇವರು ರಾಜಕಾರ್ಯಗಳಲ್ಲಿ ಸಹಾಯ ಮಾಡ್ತೀವಿ ಅಂತ ಬಂದು ಸೇರಿಕೊಂಡ್ರು. ರಾಜ್ಯದ ಸಮೃದ್ಧಿಯನ್ನು ಸಂಪಾದನೆ ಮಾಡಿದರು. ಶತ್ರುಗಳು ಕೀಚಕ ಉಪಕೀಚಕರಿದ್ದಾರೆ ಅಂತಂದರೆ ವಿರಾಟ್ ರಾಜನ ಮೇಲೆ ದಂಡೆತ್ತಿ ಹೋಗೋದು ಕಷ್ಟ ಅಂತ ಎಲ್ರಿಗೂ ಕೂಡ ನಿರ್ಧಾರ ಆಯಿತು. ಅಷ್ಟರ ಮಟ್ಟಿಗೆ ವಿರಾಟ್ ರಾಜ ಸುರಕ್ಷಿತನಾಗ್ಬಿಟ್ಟ. ದೊಡ್ಡ ದೊಡ್ಡ ರಾಜರುಗಳು ಇದ್ದರು ಆ ಕಾಲದಲ್ಲಿ. ಅಂದರೆ ಈ ಕಡೆಗೆ ಹಸ್ತಿನಾವತಿಯಲ್ಲಿ ದುರ್ಯೋಧನಾದಿಗಳೆಲ್ಲರೂ ಇದ್ದರು. ಆದರೂ ಕೂಡ ಭೀಷ್ಮಾಚಾರ್ಯ ಮೊದಲಾದಂಥವರು ವಿರಾಟ್ ರಾಜನ ಮೇಲೆ ದಂಡೆತ್ತಿ ಹೋಗ್ತಿರಲಿಲ್ಲ. ಅವನನ್ನು ಮಾಂಡಲಿಕ ಅಂತ ಮಾಡ್ಕೊಂಡಿರಲಿಲ್ಲ. ಸ್ವತಂತ್ರ ರಾಜ್ಯ ಆಗಿತ್ತು. ಕಾರಣ ಏನು ಅಂತಂದರೆ, ಕೀಚಕ ಅಂಥ ಬಲದರ್ಪಿಷ್ಠ ಅವನು ಸುಲಭಕ್ಕೆ ಯಾರಿಗೂ ಬಗ್ಗುವಂತಹ ವ್ಯಕ್ತಿ ಆಗಿರಲಿಲ್ಲ ಕೀಚಕ. ಆದ್ದರಿಂದ ಇದೊಂಥರ ಅಲಿಪ್ತ ರಾಷ್ಟ್ರ ಸಂಸ್ಥೆ ಇದ್ದಂಗೆ, ಒಬ್ಬರ ಬಗ್ಗೆ ಒಬ್ಬರಿಗೆ ಒಪ್ಪಂದ. ಅಲ್ಲಿ ಒಬ್ಬ ಬಲಿಷ್ಠ ಇದ್ದಾನೆ, ಎಲ್ಲಿವರೆಗೆ ಕಂಸ ಇದ್ನೋ ಅಲ್ಲಿವರೆಗೆ ಮಥುರಾ ದೇಶದ ಮೇಲೆ, ಮಥುರಾ ನಗರದ ಮೇಲೆ ಯಾರು ದಂಡೆತ್ತಿ ಹೋಗ್ತಿರಲಿಲ್ಲ. ಜರಾಸಂಧ ಇರೋ ತನಕ ಯಾರು ಕೂಡ ಮಗಧ ದೇಶದ ಮೇಲೂ ದಂಡೆತ್ತಿ ಹೋಗ್ತಿರಲಿಲ್ಲ. ಹಿಂಗೆ ಅವರವ್ರಿಗೆ ಇನ್ನೊಬ್ಬರ ಮೇಲೆ ಭಯ ಇದ್ದದ್ರಿಂದಾಗಿ ಅಲ್ಲೊಬ್ಬ ಬಲಿಷ್ಠ ಇದ್ದಾನೆ ಅನ್ನೋ ತನಕನೂ ಇನ್ನೊಬ್ರು ಕಣ್ಣು ಹಾಕ್ತಿರಲಿಲ್ಲ. ಒಬ್ಬ ಬಲಿಷ್ಠ ಸತ್ತ ಅಂತಂದರೆ ಏನು ಮಾಡ್ತಿದ್ರು, ಆ ನಗರವನ್ನು ತಮಗೆ ವಶ ಮಾಡ್ಕೋಬೇಕು ಅಂತ. ಮುಂದೆ ಇದ್ರದ್ದು ಪ್ರಸಂಗಗಳೆಲ್ಲ ತುಂಬ ವಿಸ್ತಾರವಾಗಿ ಬರ್ತದೆ. ಅವರು ಆ ವಿರಾಟನ ಇವನು ಕೀಚಕನ ತಮ್ಮಂದರು ಮತ್ತು ಕೀಚಕ ಇಬ್ಬರು ಸೇರಿಕೊಂಡು ವಿರಾಟ್ ರಾಜನ ಕೈಯನ್ನು ಬಲಪಡಿಸ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದರಿಂದಾಗಿ ವಿರಾಟ್ ರಾಜ ಇವ್ರ ಬಗ್ಗೆ ಏನು ಮಾಡಿದ್ದ ಅಂತಂದರೆ, ತಾನು ಸ್ವಲ್ಪ ಮೃದು ಭಾವವನ್ನು ತಾಳಬೇಕಾದಂತಹ ಅನಿವಾರ್ಯತೆ ಬಂತು. ಯಾಕೆಂದರೆ ಕೋಶ ಸಮೃದ್ಧಿಯನ್ನು ಸಾಧಿಸ್ತಿದ್ದಾರೆ, ಸಂಪತ್ ಸಮೃದ್ಧಿಯನ್ನು ಸಾಧಿಸ್ತಿದ್ದಾರೆ, ರಾಜ್ಯ ಸಮೃದ್ಧಿಯನ್ನು ಸಾಧಿಸ್ತಿದ್ದಾರೆ. ಏನು ಸ್ವಲ್ಪ ಅಧರ್ಮವನ್ನು ಮಾಡ್ತಾರೆ, ಮತ್ತಿನ್ನೇನು ಮಾಡಬೇಕು, ಸಹಿಸ್ಕೊಳ್ಳೋದಿಲ್ವೇ? ಅನೇಕ ಲಾಭಗಳಿರಬೇಕಾದಂತಹ ಸಂದರ್ಭದಲ್ಲಿ ಕೆಲವು ನಷ್ಟಗಳನ್ನು ಏನು ಮಾಡಬೇಕಾಗ್ತದೆ, ನೀವು ಸಹನೆ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ಆ ಕ್ರಮದಲ್ಲಿ ವಿರಾಟ್ ರಾಜನು ಏನಾಗ್ಬಿಟ್ಟ, ಸಹನಶೀಲನಾದ. ಆದರೆ ಕ್ರಮಕ್ರಮೇಣ ಗೊತ್ತಾಗಲಿಕ್ಕೆ ಆರಂಭ ಆಯಿತು, ಇವರ ಈ ಒಂದು ದುರ್ವೃತ್ತದಿಂದಾಗಿ ತನಗೆ ಅಪಖ್ಯಾತಿ ಬರ್ತಾ ಇದೆ ಅಂತ. ಈ ಉಪಕೀಚಕರೆಲ್ಲರೂ ಕಾಲೇಯರು ಅಂತನ್ನುವಂಥ ಒಂದು ದೈತ್ಯ ವರ್ಗದವರು. ಸ್ವಯಂ ಕೀಚಕ ಹಿಂದಕ್ಕೆ ಬಾಣಾಸುರನಾಗಿರ್ತಕ್ಕಂಥ, ಮೊದಲೇ ಆಸುರ ಸ್ವಭಾವದವನು, ಜಾತ್ಯ ಆಸುರ. ಇಂಥವನಿಗೆ ವರದ ಬಲದರ್ಪ ಬೇರೆ ಇತ್ತು. ಬೇಕಾದಷ್ಟು ಅಸ್ತ್ರಗಳ ಸಂಪತ್ತಿ ಇತ್ತು ಅವನಿಗೆ, ಮತ್ತು ಸಾಕಷ್ಟು ಶತ್ರುಗಳನ್ನೆಲ್ಲ ಗೆದ್ದಿದ್ದ. ವಿರಾಟ್ ರಾಜನನ್ನು ಇವನ್ನ ಬಲ ಇದ್ದಿದ್ದರಿಂದ ವಿರಾಟ್ ರಾಜ ಸ್ವಯಂ ಬಲಿಷ್ಠನಾಗಿರ್ತಕ್ಕಂತಹ ಸುಶರ್ಮನನ್ನು ಕೀಚಕನ ಬಲದಿಂದ ಬಗ್ಗುಬಿಡ್ದಿದ್ದ. ಇದ್ರ ವೃತ್ತಾಂತವು ಮುಂದಕ್ಕಿದೆ. ಇವನು ದಕ್ಷಿಣ ಗೋಗ್ರಹಣಕ್ಕೋಸ್ಕರವಾಗಿ ಸುಶರ್ಮ ಬರಲಿಕ್ಕೆ ಇವೆಲ್ಲ ಕಾರಣಗಳಾಗತ್ತೆ. ಅದು ಸುಮ್ಮನೆ ಬೀಜ ಪ್ರಕ್ಷೇಪ ಮಾತ್ರ ಮಾಡ್ತಾರೆ. ಮೇಖಲರು, ತ್ರಿಗರ್ತರು, ದಶಾರಣರು, ಕಶೇರುಕರು, ಮಾಲವರು, ಯವನರು, ಪುಳಿಂದರು, ಕಾಳಿಕೋಸಲರು, ಮತ್ತು ಅಂಗ, ವಂಗ, ತೆಂಕಣರು, ಪರತಂಕಣರು, ಮಲದರು, ನಿಷಧರು, ತೌಂಡಿಕೆಯರು, ಕೊಂಕಣರು, ಕರದರು, ನಿಷಿದ್ಧರು, ಇವ್ರನ್ನೆಲ್ಲರನ್ನೂ ಕೂಡ ವಿರಾಟ್ ರಾಜನು ಸುತ್ತಲೂ ಇರತಕ್ಕಂತಹ ಶತ್ರುಗಳು, ಇವ್ರನ್ನೆಲ್ಲರನ್ನೂ ಕೂಡ ಕೀಚಕ ತನ್ನ ಬಲ ದರ್ಪಗಳಿಂದ ತನ್ನ ಅಧೀನದಲ್ಲಿ ಇಟ್ಕೊಂಡಿತ್ತು. ಕೀಚಕನ ಅಧೀನದಲ್ಲಿದ್ದಾರೆ ಅಂದರೆ ಏನರ್ಥ, ಅವರು ವಿರಾಟ್ ರಾಜನ ರಾಜ್ಯ ಶಾಸನವನ್ನು ಒಪ್ಕೋಬೇಕು. ಆ ರೀತಿ ಮಾಡಿತ್ತು. ಈ ರೀತಿಯಲ್ಲಿ ಕೀಚಕನ ಬಲ ಅಂತ ಅನ್ನೋದು ತುಂಬ ಹೆಚ್ಚಾಗಿತ್ತು. ಹೀಗಿದ್ದಂಥವನು ಮತ್ತು ತನ್ನ ತಮ್ಮಂದರನ್ನು ಇಟ್ಟುಕೊಂಡು ಏನು ಮಾಡಿದ್ರು ಅಂತಂದರೆ, ಇವರೆಲ್ಲರೂ ಕೂಡ ಏಕಪ್ರಕಾರ ವಿರಾಟ್ ರಾಜನ ಹಿಂದೆ ಮುಂದೆ ಅಡ್ಡಾಡ್ತಾ ಇರ್ತಿದ್ರು. ಆದ್ದರಿಂದ ಕೀಚಕನ ಅಥವಾ ಉಪಕೀಚಕರ ವಿರುದ್ಧವಾಗಿ ಯಾವುದೇ ವಿಧವಾದಂತಹ ದೂರುಗಳನ್ನು ವಿರಾಟ್ ರಾಜನ ಹತ್ರ ಒಯ್ಯಲಿಕ್ಕೆ ಆಗ್ತಾನೇ ಇರಲಿಲ್ಲ ಯಾರಿಗೂ. ದ್ರೌಪದಿ ದೇವಿ ಮೊದಲ ಬಾರಿ ಈ ವ್ಯೂಹವನ್ನು ಭೇದಿಸಿ ಒಳಗೆ ಹೋಗಿದ್ಲು. ಅವಳಿಗೆ
ಕೀಚಕ ಕೈ ಹಿಡಿದು ಎಳೀತಿರೋ ಹಾಗೇ ಅವಳು ಈ ಸಮುದಾಯವನ್ನೆಲ್ಲವನ್ನು ಮೀರಿ ವಿರಾಟ್ ರಾಜನ ಎದುರಿಗೆ ಹೋಗಿ ನಿಂತು ಅಧರ್ಮ ಅಂತನ್ನೋದು ನಿನ್ನ ಕಣ್ಣೆದುರಲ್ಲಿ ನಡೀತಾ ಇದೆ. ಇದು ನೋಡ್ರಿ ತುಂಬ ಜಗತ್ತಿನಲ್ಲೊಂದು ಅತ್ಯಂತ ವಾಸ್ತವವಾದ ಸಂಗತಿ, ಅದರ ಕಟು ಸಂಗತಿ. ಇದನ್ನು ನಾವು ಯಾರು ಒಪ್ತೀವಿ ಬಿಡ್ತೀವಿ ನಂತರದ್ದು. ದೀಪ ತಾನು ಪ್ರಕಾಶವನ್ನು ಚೆಲ್ಲಿ ಎಲ್ಲ ಕಡೆಗೂ ಏನು ಮಾಡ್ತಿರ್ತದೆ ಅಂದರೆ ಏಕಪ್ರಕಾರವಾಗಿ ಮತ್ತು ಬೆಳಕಿನಿಂದಾಗಿ ತಾನು ಎಲ್ರಿಗೂ ಕೂಡ ವಸ್ತುಗಳನ್ನು ಪರೀಕ್ಷಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ತನ್ನ ಕೆಳಗೆ ತಾನು ಕತ್ತಲೆಯನ್ನು ಇಟ್ಕೊಂಡಿದೆ ಅಂತನ್ನೋದು ಅಷ್ಟೇ ಸತ್ಯವಾದದ್ದು. ವಿರಾಟ್ ರಾಜನಿಗೆ ಹೀಗೆ ಏನು ಮಾಡಿದ್ರು ಅಂತಂದ್ರೆ ಅವನ ಕಣ್ಣಂಚಿನಲ್ಲಿಯೇ ನಡೆಯತಕ್ಕಂತಹ ಅಧರ್ಮಗಳು ಅವನ ಎದುರಿಗೆ ದೂರಿನ ರೂಪದಲ್ಲಿ ಬಂದಿರಬಾರ್ದು. ಆ ರೀತಿ ಏನು ಮಾಡ್ತಿದ್ರು ಅಂದರೆ ವಿರಾಟ್ ರಾಜನನ್ನು ಇವರೆಲ್ಲರೂ ಸುತ್ತುವರೆದು ಇಟ್ಟಿದ್ದರು. ದ್ರೌಪದಿ ದೇವಿ ಪ್ರಥಮ ಬಾರಿಗೆ ಈ ವ್ಯೂಹವನ್ನು ಭೇದಿಸಿ ವಿರಾಟ್ ರಾಜನಿಗೆ ನೇರವಾಗಿ ಅಸಮಾಧಾನ ಹುಟ್ಟಲಿಕ್ಕೆ ಕೀಚಕರು ಹೆಂಗೆ ಕಾರಣ ಅಂತನ್ನೋದನ್ನು ತನ್ನ ವೃತ್ತಿಯ ಮೂಲಕವಾಗಿ ತೋರಿಸ್ಕೊಟ್ರು. ಆದ್ದರಿಂದಾಗಿ ಏವಂವಿಧ ಫಲೋಪೇತಾ ಕೀಚಕಾಸ್ತೆ ಚ ತದ್ವಿಧಾ ರಾಜ್ಞಸ್ಯಾಲಾ ಮಹಾತ್ಮಾನಃ ವಿರಾಟಸ್ಯ ಹಿತೈಷಿಣಃ. ಇದು ಎಲ್ಲವೂ ಮತ್ತೆ ಇತ್ತು. ಇದು ಎಲ್ಲವೂ ಇರಲಿರಿ ಸ್ವಾಮಿ, ಇಷ್ಟೆಲ್ಲ ಬಲಿಷ್ಠನಾಗಿದ್ದ ಅಂದರೆ ಏನು ಮಾತ್ರಕ್ಕೆ ಶಾಪ ಯಾಕೆ ಕೊಡಬಾರ್ದಾಗಿತ್ತು? ಬಲಿಷ್ಠ ಹೌದು, ವಿರಾಟ್ ರಾಜನ್ ಭಾವಮೈದ್ನ ಹೌದು, ತಾನು ಜಾತ್ಯಾಸೂತ ಹೌದು, ಪರಾಕ್ರಮಿಯಾಗಿದ್ದ ಸರಿ ಇದೆ, ದಿಗ್ವಿಜಯವನ್ನು ಮಾಡಿದ್ದ ಸರಿ ಇದೆ, ಸಾಮಂತರಾಜರನ್ನೆಲ್ಲ ಅಧೀನದಲ್ಲಿ ಇಟ್ಕೊಂಡಿದ್ದ, ತನ್ನ ಬಲ ಪರಾಕ್ರಮಗಳಿಂದ ವಿರಾಟ್ ರಾಜನಿಗೆ ಉಪಕಾರವನ್ನು ಮಾಡ್ತಾ ಇದ್ದ, ಎಲ್ಲ ಸರಿ. ಶಾಪ ಯಾಕೆ ಕೊಡಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಏನಂತಂದರೆ ಕ್ಷಮಾನೇ ಧರ್ಮ. ಹಿಂದಕ್ಕೇನೆ ಹೇಳಿದ್ನಲ್ಲ ಯಾರು? ಧರ್ಮರಾಜ. ಕ್ಷಮಾನೇ ಧರ್ಮ, ಕ್ಷಮಾನೇ ದಾನ, ಕ್ಷಮಾನೇ ಯಜ್ಞ, ಕ್ಷಮೆನೇ ಯಶಸ್ಸು, ಅದೇ ಸತ್ಯ, ಅದೇ ಶೀಲ ಅಂತ ಹೇಳಿ ವೇದವಾಕ್ಯ ಇದೆಯಲ್ಲ, ಆ ವೇದವಾಕ್ಯವನ್ನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಆದ್ದರಿಂದ ಕ್ಷಮಾವತಾಂ ಅಯಂ ಲೋಕಃ ಪರಶ್ಚೈವ ಕ್ಷಮಾವತಾಂ. ಕ್ಷಮಾಶೀಲನಾದವನಿಗೆ ಈ ಲೋಕದಲ್ಲೂ ಸುಖ ಆಗ್ತದೆ, ಪರಲೋಕದಲ್ಲೂ ಸುಖ ಆಗ್ತದೆ ಅಂತ ಇದ್ದದ್ರಿಂದ ಶ್ರುತಿವಚನ ಕ್ಷಮೆಯನ್ನು ಆಶ್ರಯಣ ಮಾಡಿದ್ಲು. ಆದ್ದರಿಂದಾಗಿ ಶಾಪವನ್ನು ಅವಳು ಕೊಡಲಿಲ್ಲ. ಆದರೆ ಪಾಂಡವರು ಯಾಕೆ ಸುಮ್ಮನಿದ್ರು ಅಂತಂದರೆ ಅವರಿಗೆ ವಾಸ್ತವದಲ್ಲಿ ಏನೇ ಕೀಚಕನನ್ನು ಸಂಹಾರ ಮಾಡಬೇಕು ಅಂತ ಇದ್ರೂ ಕೂಡ ಕಾಲ ಅನುಕೂಲಕರವಾಗಿರಲಿಲ್ಲ. ಆದ್ದರಿಂದ ಅಹೋರಾತ್ರಿಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಕೀಚಕನನ್ನು ಹೆಂಗೆ ಸಂಹಾರ ಮಾಡೋದು ಅಂತ ಕಾಯ್ತಾ ಇದ್ರಂತೆ. ಯಾರು? ಭೀಮಸೇನ ದೇವರು. ಹೀಗೆ ಕಾಯ್ತಕ್ಕಂತಹ ಭೀಮಸೇನ ದೇವರ ಹತ್ರ ದ್ರೌಪದಿ ದೇವಿ ಬಂದು ತನ್ನ ಕಾರ್ಯವನ್ನು ಸಾಧನೆ ಮಾಡ್ಕೋಬೇಕೀಗ. ತನ್ನ ಕಾರ್ಯ ಸಾಧನೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಯಾವ ಕ್ರಮದ ತಂತ್ರವನ್ನು ಅನುಸರಿಸಿದರೆ ಭೀಮಸೇನ ದೇವರು ಸದ್ಯದಲ್ಲೇ ಉದ್ಯುಕ್ತರಾಗಿ ಕೀಚಕನನ್ನು ಪ್ರಾಣ ತೆಗೆದು ಬಿಡ್ತಾರೆ ಅಂತ ಕೆಲಸ ಮಾಡಬೇಕು. ನೋಡಿ, ಹೇಗೆ ತಾನು ಸ್ವಯಂ ದುರ್ಬಲಳಾಗಿದ್ದರು, ತಾನು ಕೀಚಕನ ವಧೆಯನ್ನು ಮಾಡದೆ ಹೋದ್ರೂ ಮಾತುಗಳಿಂದ ಕೀಚಕನ ವಧೆ ಅನ್ನೋದು ತಕ್ಷಣದಲ್ಲಿ ನೆರವೇರಬೇಕು. ಹಾಗೆ ಮಾತಾಡ್ತಾಳೆ ದ್ರೌಪದಿ ದೇವಿ. ಬಹಳ ಸ್ವಾರಸ್ಯಕರವಾದಂತಹ ಪೌರುಷಭರಿತವಾಗಿರ್ತಕ್ಕಂಥ ಪುರುಷತ್ವವನ್ನು ಉದ್ದೀಪನಗೊಳಿಸ್ತಕ್ಕಂತಹ ಮಾತುಗಳಿಂದ ಪ್ರಲೋಭನಗೊಳಿಸಿ ಅನಿವಾರ್ಯತೆಯನ್ನು ಸೃಷ್ಟಿಸಿ ಧರ್ಮದ ಹಾದಿಯನ್ನು ಎತ್ತಿ ತೋರಿಸ್ತಾಳೆ. ಭೀಮಸೇನ ದೇವರಿಗೆ ಅದು ಗೊತ್ತಿಲ್ಲ ಅಂತಲ್ಲ, ಧರ್ಮವನ್ನು ಎತ್ತಿ ಹಿಡಿಯೋದರ ಮೂಲಕವಾಗಿ ಸದ್ಯದ ಅವಶ್ಯಕತೆಯನ್ನು ನಿರೂಪಣೆ ಮಾಡತಕ್ಕಂಥ ಕ್ರಮ. ಧರ್ಮ ಅಂತನ್ನೋದು ತ್ರುಟಿತ ಆಗಿಬಿಟ್ರೆ ವ್ಯಕ್ತಿಯೋರ್ವ ಯಾವ ರೀತಿ ಜರ್ಜರಿತನಾಗಿಬಿಡ್ತಾನೆ, ತಾನು ಯಾವ ರೀತಿ ತನ್ನ ಬದುಕಿನ ವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ಟು ಅವನ ಅಧಃಪತನಕ್ಕೆ ಹೋಗುವಂತಹ ಮತ್ತು ಘೋರವಾದಂತಹ ಅನರ್ಥ ಅವನಿಗೆ ಬರ್ತದೆ. ಆ ಅನರ್ಥ ತಪ್ಪಿಸ್ಕೋಬೇಕಾದ್ರೆ ಸದ್ಯದಲ್ಲಿ ತಾನು ಕಾರ್ಯಪ್ರವೃತ್ತನಾಗತಕ್ಕಂತಹ ಕೆಲಸವನ್ನು ವಿವೇಕಿಯಾದವನು ಹೆಂಗೆ ಮಾಡಬೇಕು ಅಂತನ್ನೋದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾಳೆ ನಾಳಿನ ದಿವಸ. ಶ್ರೀಕೃಷ್ಣ.